ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರ, GPSTR ಈಗಾಗಲೇ ನೋಟಿಫಿಕೇಶನ್ ಬಂದಿದೆ. GPSTR ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಇರೋದು ಅಬೋವ್ 3000 ಪ್ಲಸ್ ಹುದ್ದೆಗಳಿರೋದು ಮ್ಯಾಥಮೆಟಿಕಲ್ ಸೈನ್ಸಲ್ಲಿ. ಅಂದರೆ ಗಣಿತ ವಿಜ್ಞಾನ ಶಿಕ್ಷಕರ ಅತಿ ಹೆಚ್ಚು ಹುದ್ದೆಗಳಿರೋದು ಥ್ರೂಔಟ್ ಕರ್ನಾಟಕ. ನೆಕ್ಸ್ಟ್ ಹೈಯೆಸ್ಟ್ ಇರೋದು ಕನ್ನಡ ಪೋಸ್ಟ್ಗಳು. ನೆಕ್ಸ್ಟ್ ಹೈಯೆಸ್ಟ್ ಇರೋ ಪೋಸ್ಟ್ಗಳು ಕನ್ನಡ. ಫಸ್ಟ್ ಮ್ಯಾಥಮೆಟಿಕಲ್ ಸೈನ್ಸೇ 3000 ಸಮಥಿಂಗ್ ಪ್ಲಸ್, ಅದಾದಮೇಲೆ ಕನ್ನಡ ಪೋಸ್ಟ್ಗಳಿದ್ದಾವೆ. ಸೊ ಈ ಮ್ಯಾಥಮೆಟಿಕಲ್ ಸೈನ್ಸಲ್ಲಿ ನಿಮಗೆ ಹೇಳಿದರೆ ಈಗಾಗಲೇ ಪ್ಯಾಟ್ರನ್ ಗೊತ್ತಿದೆ. ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್ ಅಂತ. ಪೇಪರ್ ಸೆಕೆಂಡಲ್ಲಿ ಈ ಮ್ಯಾಥ್ಸು ಮತ್ತು ಫಿಸಿಕ್ಸ್ ಮಾತ್ರ ಇರುತ್ತೆ ಈ ಸಲ. ಲಾಸ್ಟ್ ಎಕ್ಸಾಮಲ್ಲೆಲ್ಲ ಕೆಮಿಸ್ಟ್ರಿ, ಬಯಾಲಜಿ ಕೂಡ ಓದಬೇಕಾಯಿತು. ಬಟ್ ಈ ಸಲ ಓನ್ಲಿ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ 100 MCQs ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಲ್ಲಿ ಡಿಸ್ಕ್ರಿಪ್ಟಿವ್ ತೆಗೆದಾಕಿದ್ದಾನೆ. ಓನ್ಲಿ MCQs ಅಷ್ಟೇ ಇರೋದು. ಈ 100 ಮಾರ್ಕ್ಸ್ನ ಈ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಕೂಡ ಈಗಾಗಲೇ ಬಿಟ್ಟಿದ್ದಾನೆ. ನೀವು ಸಿಲೆಬಸ್ ಕೂಡ ನೋಡಿದರೆ ಸಿಲೆಬಸ್ ಕೂಡ ಈಗಾಗಲೇ ಬಿಟ್ಟಿದ್ದಾನೆ. ಹಾಗಾದರೆ ಈ ಸಿಲೆಬಸ್ ಮೇಲೆ MCQ ಕ್ವಶನ್ಸ್, ಈ ಮ್ಯಾಥ್ಸ್ ಮೇಲೆ ಯಾವ ಥರ MCQ ಕ್ವಶನ್ಸ್ ಕೊಡ್ಬೋದು ಅಂತ ಈ ಕ್ಲಾಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ MCQ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಕೊನೆಯವರೆಗೂ ನೀವು ವಿಡಿಯೋನ ಮಿಸ್ ಮಾಡ್ದೇ ವಾಚ್ ಮಾಡ್ತಾ ಬರ್ಬೇಕು ನೋಡ್ರಿ. ಅದಕ್ಕಿಂತ ಬಿಫೋರ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ಥರ ಲೋಗೋ ಇರ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ನೀವು ನಿಮ್ಮ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ GPSTR, PSTR, HSTR ಪರೀಕ್ಷೆಗಳ ಆನ್ಲೈನ್ ಕ್ಲಾಸಸ್ ಅವೈಲಬಲ್ ಇದ್ದಾವೆ. ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ GPSTR ಫುಲ್ ಪ್ಯಾಕೇಜ್ ಕೋರ್ಸ್ ಸಿಗುತ್ತೆ. GPR ಪೇಪರ್ ಸೆಕೆಂಡ್ ಸಿಗುತ್ತೆ. GPR ಓನ್ಲಿ ಮ್ಯಾಥಮೆಟಿಕ್ಸ್ ಪೇಪರು ಕೂಡ ಅವೈಲಬಲ್ ಇದೆ. ಹಾಗೆ PSTR ಕೋರ್ಸು ಕೂಡ ಅವೈಲಬಲ್ ಇದೆ. HSTR ಕೋರ್ಸಸ್ ಕೂಡ ಅವೈಲಬಲ್ ಇದೆ. ಸೊ ಹಾಗಾಗಿ ಬನ್ನಿ, ಈ ಒಂದು ಕ್ಲಾಸಲ್ಲಿ ಪ್ರಶ್ನೆಗಳು ಯಾವ ಥರ ಇದ್ದಾವೆ ಅಂತ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡ್ರಿ. If 17th term of an AP exceeds its 10th term by 28, the common difference is ಅಂತ ಕ್ವಶನ್ ಕೇಳಿದಾನೆ. ಅಂದರೆ ಇದು AP ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಕನ್ನಡದಲ್ಲಿ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ, ಗೊತ್ತಾಯ್ತಾ? AP ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಯಲ್ಲಿ 17ನೇ ಸಂಖ್ಯೆ ಇದೆಯಲ್ಲ, 17th ಟರ್ಮು 10ನೇ ಸಂಖ್ಯೆಗಿಂತ 28ರಷ್ಟು ಮೀರಿದ್ದಾರೆ ಅಂದರೆ ಇದರ ಅರ್ಥ 17th ಟರ್ಮು 10th ಟರ್ಮ್ಗಿಂತ 28 ಜಾಸ್ತಿ ಇದೆ. ಆ ಸಮಾಂತರ ಶ್ರೇಣಿಯ 17ನೇ ಸಂಖ್ಯೆ 10ನೇ ಸಂಖ್ಯೆಗಿಂತ 28 ಜಾಸ್ತಿ ಇದೆ. ಅಂದರೆ ಸಮಾಂತರ ಶ್ರೇಣಿಯ 17th ಟರ್ಮ್ಗೂ 10th ಟರ್ಮ್ಗೂ ಡಿಫ್ರೆನ್ಸ್ 28 ಬರುತ್ತೆ ಅಂತ. ಸಮಾಂತರ ಶ್ರೇಣಿಯ 17ನೇ ಪದಕ್ಕೂ ಮತ್ತು 10ನೇ ಪದಕ್ಕೆ ಇರೋ ವ್ಯತ್ಯಾಸ 28 ಅಂತ ಅರ್ಥ ಇದೆ, ಮೀನಿಂಗ್. ಹಾಗಾದರೆ ಆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಬೇಕು ನಾವು. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್ ನೋಡ್ರಿ. ಫಸ್ಟ್ ಸಮಾಂತರ ಶ್ರೇಣಿಯ 17ನೇ ಪದ 17th ಟರ್ಮ್ ಕಂಡುಹಿಡಿಬೇಕಂದ್ರೆ ಸಮಾಂತರ ಶ್ರೇಣಿಯ 17ನೇ ಪದವನ್ನು ನಾವು A+16D ಅಂತ ಬರಿತೀವಿ. ಯಾಕಂದರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಅಂದರೆ A ಬರಿತೀವಿ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮನ್ನು A+D ಅಂತ ಬರಿತೀವಿ. ಥರ್ಡ್ ಟರ್ಮನ್ನು A+2D ಅಂತ ಬರಿತೀವಿ. ಫೋರ್ತ್ ಟರ್ಮನ್ನು A+3D ಅಂಡ್ ಸೊ ಆನ್. ಲಾಸ್ಟ್ nth ಟರ್ಮನ್ನು A+n-1 ಇಂಟು D ಬರಿತೀವಲ್ಲ, ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಇದೆ ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆಯಲ್ಲ ನೋಡ್ರಿ. 3ನೇ ಪದವನ್ನು A+2D ಬರಿತೀವಿ. 4ನೇ ಪದವನ್ನು A+3D ಅಂತ ಬರಿತೀವಿ ಫೋರ್ತ್ ಟರ್ಮ್. ಹಾಗಾದ್ರೆ 17ನೇ ಪದ ಬರಿಬೇಕಂದ್ರೆ ಫೋರ್ತ್ ಟರ್ಮ್ ಅಂದರೆ 3D ಬರುತ್ತೆ, ಥರ್ಡ್ ಟರ್ಮ್ ಅಂದರೆ 2D ಬರುತ್ತೆ, ಸೆಕೆಂಡ್ ಟರ್ಮ್ ಅಂದರೆ 1D ಬರುತ್ತಲ್ಲ. ಹಾಗಾದ್ರೆ 17th ಟರ್ಮನ್ನು ಏನು ಬರಿತೀವಿ? A+16D ಅಂತ ಬರಿಬೇಕು. ಸಮಾಂತರ ಶ್ರೇಣಿಯ 10ನೇ ಪದ 10th ಟರ್ಮ್ ಏನು ಬರಿತೀವಿ ಅಂದರೆ A+9D ಅಂತ ಬರಿತೀವಿ. 9D ಅಂತ ಬರಿತೀವಿ 10th ಟರ್ಮ್. ಇವೆರಡಕ್ಕೂ ಡಿಫ್ರೆನ್ಸ್ ಹೇಳಿದ್ದೇನೆ. ಇವೆರಡಕ್ಕೂ ಡಿಫ್ರೆನ್ಸ್ ಅಂದರೆ ಮೈನಸ್ ಮಾಡಿದರೆ 28 ಡಿಫ್ರೆನ್ಸ್ ಬರುತ್ತೆ, ಈಕ್ವಲ್ ಟು 28 ಬರಿತೀವಿ. ಗೊತ್ತಾಯ್ತಾ? ಬರ್ಕೊಂಡಿದ್ದು ಅರ್ಥ ಆಯ್ತಾ? ಸೊ ಹಾಗಾದರೆ ಸಿಂಪ್ಲಿಫೈ ಮಾಡಿರಿ. A+16D ಆಗಿ ಅಲ್ಲಿ ಇದು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ -9D ಬರುತ್ತೆ. ರೈಟ್ ಸೈಡಲ್ಲಿ 28 ಬರಿತೀನಿ. 28 28.
ಸೊ ನೋಡ್ರಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. 16D ನಲ್ಲಿ 9D ಮೈನಸ್ ಮಾಡ್ರೆ 7D ಬರುತ್ತೆ. 7D ಈಕ್ವಲ್ ಟು 28. 7 1s are 7 4s are 28 ಬರುತ್ತೆ. ಸೊ ಹಾಗಾಗಿ ಡಿ ಈಕ್ವಲ್ ಟು 4 ಬರುತ್ತೆ. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫ್ರೆನ್ಸ್ 4 ಬರುತ್ತೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫ್ರೆನ್ಸ್ 4 ಬಂದಿದೆಯಲ್ಲ, ಆಪ್ಷನ್ ಫಸ್ಟ್ ಒನ್ ಅಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಈ ರೀತಿ ಸಿಂಪಲ್ ಆಗಿ ಈ ಪ್ರಾಬ್ಲಮ್ನ ನಾವು ಬಿಡಿಸ್ತೀವಿ. ಓಕೆನಾ, ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, if a coin is tossed twice, the probability of getting at least one head is ಅಂತ ಇದೆ. If a coin is tossed twice ಅಂದ್ರೆ ಒಂದು ನಾಣ್ಯವನ್ನ 2 ಬಾರಿ ಚಿಮ್ಮಿದಾಗ ಅಂತಿದೆ. 2 ಬಾರಿ ಚಿಮ್ಮಿದಾಗ ಕನಿಷ್ಠ ಒಂದು ಶಿರ ಮೇಲೆ ಸಿಗುವ ಸಂಭವನೀಯತೆ ಎಷ್ಟು? ಇದು ಪ್ರಾಬಬಿಲಿಟಿ ಅಂತ ಒಂದು ಟಾಪಿಕ್ ಬರುತ್ತೆ ನೋಡ್ರಿ. ಪ್ರಾಬಬಿಲಿಟಿ ಅಂತ ಒಂದು ಚಾಪ್ಟರ್ ಬರುತ್ತೆ. ಈ ಪ್ರಾಬಬಿಲಿಟಿ ಮೇಲೆ ಕೇಳಿರೋ ಪ್ರಶ್ನೆ ಇದು. ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಿದಾಗ ಉಂಟಾಗುವ ಪಾಸಿಬಲ್ ರಿಸಲ್ಟ್ಸ್ ಅಥವಾ ಪಾಸಿಬಲ್ ಔಟ್ಪುಟ್ಸ್ ಯಾವುವು ಅಂತ ನೋಡೋಣ. ನೋಡ್ರಿ, ಒಂದು ನಾಣ್ಯವನ್ನು 2 ಸಲ ಚಿಮ್ಮಿದಾಗ ಯಾವ ಫಲಿತಾಂಶಗಳು ಬರ್ಬೋದು ಅಂತ ಬರೆಯೋದಾದ್ರೆ, ಫಸ್ಟ್ ಮೊದಲನೇ ಬಾರಿ ಚಿಮ್ಮಿದಾಗ ಎಡ್ ಬಿದ್ದು 2ನೇ ಸಲ ಚಿಮ್ಮಿದಾಗಲೂ ಎಡ್ಡೇ ಬೀಳ್ಬೋದು. ಫಸ್ಟ್ ಟೈಮ್ ಎಡ್, ಸೆಕೆಂಡ್ ಟೈಮ್ ಎಡ್ ಬರ್ಬೋದು. ಫಸ್ಟ್ ಟೈಮ್ ಚಿಮ್ಮಿದಾಗ ಎಡ್ ಬಂದು ಸೆಕೆಂಡ್ ಟೈಮ್ ಚಿಮ್ಮಿದಾಗ ಟೈಲ್ ಬರ್ಬೋದು, ಹೌದಾ? ಅಥವಾ ಫಸ್ಟ್ ಟೈಮ್ ಚಿಮ್ಮಿದಾಗ ಟೈಲ್ ಬಿದ್ದು ಸೆಕೆಂಡ್ ಟೈಮ್ ಚಿಮ್ಮಿದಾಗ ಎಡ್ ಬೀಳ್ಬೋದು. ಅಥವಾ ಫಸ್ಟ್ ಟೈಮ್ ಚಿಮ್ಮಿದಾಗ ಟೈಲ್ ಬಿದ್ದು ಸೆಕೆಂಡ್ ಟೈಮ್ ಚಿಮ್ಮಿದಾಗಲೂ ಟೈಲೇ ಬೀಳ್ಬೋದು. ಈ ರೀತಿ ಇಷ್ಟೇ, ಬೇರೆ ಥರ ಬೀಳಲಿಕ್ಕೆ ಸಾಧ್ಯತೆಯೇ ಇಲ್ಲ. ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಿದಾಗ ಅಥವಾ 2 ನಾಣ್ಯಗಳನ್ನು ಒಮ್ಮೆ ಚಿಮ್ಮಿದಾಗ ಬರುವ ಸಂಭವನೀಯ ಫಲಿತಾಂಶಗಳು, ಪಾಸಿಬಲ್ ರಿಸಲ್ಟ್ಸ್. ಎಷ್ಟು ಫಲಿತಾಂಶಗಳು ಬರೋ ಸಾಧ್ಯತೆ ಇರುತ್ತೆ? ಇಲ್ಲಿ 4 ಫಲಿತಾಂಶಗಳಿದೆ ನೋಡ್ರಿ. 1 2 3 4 ರಿಸಲ್ಟ್ಸ್ ಇದಾವೆ ಅಂದರೆ ಎನ್ ಆಫ್ ಎಸ್ ಈಕ್ವಲ್ ಟು 4 ಅಂತ ಬರಿತೀವಿ. ನಂಬರ್ ಆಫ್ ಪಾಸಿಬಲ್ ರಿಸಲ್ಟ್ಸ್ ಅಂತ ಕರಿತೀವಿ. ಎನ್ ಆಫ್ ಎಸ್ ಅಂದರೆ ನಂಬರ್ ಆಫ್ ಪಾಸಿಬಲ್ ರಿಸಲ್ಟ್ಸ್ ಅಂದರೆ 4 ಫಲಿತಾಂಶಗಳು ಬರೋ ಸಾಧ್ಯತೆ ಇದೆ. ಇದನ್ನ ಸ್ಯಾಂಪಲ್ ಸ್ಪೇಸ್ ಫಲಿತಗಣ ಅಂತ ಕರಿತೀವಿ ಪ್ರಾಬಬಿಲಿಟಿಯಲ್ಲಿ. ಈ 4 ಫಲಿತಾಂಶಗಳಲ್ಲಿ ಕನಿಷ್ಠ ಒಂದು ಶಿರ ಮೇಲೆ ಸಿಗುವ ಸಂಭವನೀಯತೆ, ಕನಿಷ್ಠ ಒಂದು ಅಂದರೆ ಕನಿಷ್ಠ ಒಂದು ಅಂತ ಕೊಟ್ಟಾಗ 1 ಅಥವಾ 1ಕ್ಕಿಂತ ಹೆಚ್ಚು ಅಂತ, 1 ಅಥವಾ 1ಕ್ಕಿಂತ ಹೆಚ್ಚು ಅಂತ ಕರಿತೀವಿ. 1 ಮತ್ತು 1ಕ್ಕಿಂತ ಹೆಚ್ಚು ಅಂತ. ಸೊ ಅಂದ್ರೆ ಈ 4 ಫಲಿತಾಂಶದಲ್ಲಿ ಒಂದು ಎಡ್ಡಿರೋ ಫಲಿತಾಂಶ ಬರಿಬೇಕು. ನೋಡ್ರಿ, ಎಡ್ಡು ಟೈಲಲ್ಲಿ 1 ಎಡ್ಡಿದೆ, ಈ ರಿಸಲ್ಟ್ ಬರಿತೀವಿ. ಟೈಲ್ ಎಡ್ಡಲ್ಲಿ 1 ಎಡ್ಡಿದೆ, ಈ ಫಲಿತಾಂಶನೂ ಬರಿಬೇಕು. 1 ಎಡ್ಡಿರೋ ಬರ್ಕೊಂಡೆ. 1ಕ್ಕಿಂತ ಹೆಚ್ಚು ಅಂದರೆ 2 ಎಡ್ಡಿರೋ ಫಲಿತಾಂಶ ಬರಿಬೇಕು. ಇದರಲ್ಲಿ 2 ಎಡ್ಡಿದಾವಲ್ಲ, ಹೆಡ್ ಈ ಫಲಿತಾಂಶನೂ ಬರ್ಕೋಬೇಕು. ಸೊ ಇವಿಷ್ಟೇ, 1 ಎಡ್ಡಿರೋ ಫಲಿತಾಂಶ, 1ಕ್ಕಿಂತ ಹೆಚ್ಚು ಅಂದರೆ 2 ಎಡ್ಡಿರೋ ಫಲಿತಾಂಶ ಬರಿಬೇಕು. ಕನಿಷ್ಠ ಅಂತ ಕೊಟ್ಟಿರೋದ್ರಿಂದ ಇಂಗ್ಲೀಷಲ್ಲಿ ಅಟ್ಲೀಸ್ಟ್ ಅಂತ ವರ್ಡ್ ಇದೆ. ಅಟ್ಲೀಸ್ಟ್ 1 ಅಂದರೆ 1 ಆರ್ ಮೋರ್ ದ್ಯಾನ್ 1 ಅಂತ. ಟೋಟಲ್ ಎಷ್ಟು ಫಲಿತಾಂಶಗಳ ಥರ ಇದೆ ಅಂದರೆ 3 ಫಲಿತಾಂಶಗಳ ಥರ ಇದೆ. ಎನ್ ಆಫ್ ಇ ಅಂದರೆ ನಂಬರ್ ಆಫ್ ಪಾಸಿಬಲ್ ರಿಸಲ್ಟ್ಸ್ ಇನ್ ದ ಇವೆಂಟ್ ಅಂತ ಕರಿತೀವಿ. ಸೊ ಇವೆಂಟ್ಸ್ ಅಲ್ಲಿ 3 ಬರುತ್ತೆ. ಘಟನೆ ಒಳಗಡೆ 3 ಆ ಥರ ಫಲಿತಾಂಶಗಳಿದಾವೆ. ದೇರ್ ಫೋರ್ ಸಂಭವನೀಯತೆ ಕಂಡುಹಿಡಿಬೇಕಂದ್ರೆ ಪ್ರಾಬಬಿಲಿಟಿ ಎನ್ ಆಫ್ ಇ ವ್ಯಾಲ್ಯೂ ಮೇಲ್ ಬರಿಬೇಕು, ಎನ್ ಆಫ್ ಎಸ್ ವ್ಯಾಲ್ಯೂ ಕೆಳ ಬರಿಬೇಕು. ಪ್ರಾಬಬಿಲಿಟಿ ಎಷ್ಟು ಬರುತ್ತೆ ಅಂದರೆ 3/4 ಬರುತ್ತೆ. ಸಂಭವನೀಯತೆ ಯಾವಾಗಲೂ ಎನ್ ಆಫ್ ಇ ವ್ಯಾಲ್ಯೂ ನ್ಯೂಮರೇಟರ್ ಬರಿಬೇಕು, ಎನ್ ಆಫ್ ಎಸ್ ವ್ಯಾಲ್ಯೂ ಕೆಳ ಬರ್ಕೋಬೇಕು. 3/4 ಬರುತ್ತೆ. ಅದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. On an amount of money, the difference between simple interest and compound interest is ₹15 in 2 years at the rate of interest 5% per annum. Then the amount is ಅಂತ ಇದೆ ನೋಡ್ರಿ. ಒಂದು ಯಾವುದೇ ಮೊತ್ತದ ಮೇಲೆ, ಒಂದು ಅಮೌಂಟ್ ಮೇಲೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ನಡುವಿನ ವ್ಯತ್ಯಾಸ 2 ವರ್ಷಗಳಲ್ಲಿ ವಾರ್ಷಿಕ 5% ಬಡ್ಡಿ ದರದಲ್ಲಿ ₹15 ಆಗುತ್ತೆ. ಹಾಗಾದ್ರೆ ಆ ಮೊತ್ತ ಅಸಲು ಎಷ್ಟು ಅಂತ ನೋಡಿ. ಕ್ವಶನ್ ಅರ್ಥ ಮಾಡಿಸ್ತೀನಿ. ಇದು ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಅಂತ ಇರುತ್ತಲ್ಲ, CM ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಒಂದು ಟಾಪಿಕ್ ಬರುತ್ತೆ. ಆ ಟಾಪಿಕ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದು. ನೋಡಿ, ಒಂದು ಅಮೌಂಟ್ಗೆ ಎಷ್ಟೋ ಒಂದು ಅಮೌಂಟ್ ಇದೆ, 2 years 2 ವರ್ಷಕ್ಕೆ 5% ವಾರ್ಷಿಕ ಬಡ್ಡಿ ದರದ ಪ್ರಕಾರ ಸರಳ ಬಡ್ಡಿ ಎಷ್ಟು ಬರುತ್ತೆ, ಚಕ್ರ ಬಡ್ಡಿ ಎಷ್ಟು ಬರುತ್ತೆ ಲೆಕ್ಕ ಮಾಡಿದ್ರೆ ಆ ಸರಳ ಬಡ್ಡಿಗೂ ಚಕ್ರ ಬಡ್ಡಿಗೂ ಬರ್ತಕ್ಕಂಥ ಡಿಫ್ರೆನ್ಸ್ ಅಮೌಂಟ್ ₹15 ಬರುತ್ತೆ. ನೋಡಿ, 2 ವರ್ಷಕ್ಕೆ ಯಾವುದೋ ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ ಅಸಲು. ಆ ಅಸಲಿಗೆ 2 ವರ್ಷಕ್ಕೆ 5% ಬಡ್ಡಿ ದರದ ಪ್ರಕಾರ ಸರಳ ಬಡ್ಡಿ ಎಷ್ಟು ಬರುತ್ತೆ, ಚಕ್ರ ಬಡ್ಡಿ ಎಷ್ಟು ಬರುತ್ತೆ ನೋಡ್ಕೊಂಡು ಅವೆಲ್ಲಕ್ಕೂ ಡಿಫ್ರೆನ್ಸ್ ಮಾಡಿದ್ರೆ ಡಿಫ್ರೆನ್ಸ್ ₹15 ಇದೆ. ಸರಳ ಬಡ್ಡಿಗೆ ಚಕ್ರ ಬಡ್ಡಿಗೆ ವ್ಯತ್ಯಾಸ ₹15 ಆಗಿದೆ ಅಂದ್ರೆ ಅದರ ಮೊತ್ತ ಅಂದರೆ ಅದೆಷ್ಟು ಅಸಲು ಅಂತ ಕಂಡುಹಿಡಿಬೇಕು.
ಕ್ಲಿಯರಾ? ಸೊ ಹಾಗಾದ್ರೆ ಈ ಸಿ ಐ ಮೈನಸ್ ಎಸ್ ಐ ಇದನ್ನ ಈ ತರ ಲೆಕ್ಕ ಬಿಡಿಸೋಕ್ಕೆ ಒಂದು ಸಿಂಪಲ್ ಫಾರ್ಮೆಟ್ ಹೇಳ್ಕೊಡ್ತೀನಿ ನೋಡ್ರಿ. ಪರ್ಟಿಕ್ಯುಲರ್ಲಿ ಟೈಮ್ 2 years ಅಂತ ಕೊಟ್ರೆ, 2 ವರ್ಷ ಅಂತ ಕೊಟ್ಟಾಗ 2 ವರ್ಷಗಳಲ್ಲಿ ಸರಳ ಬಡ್ಡಿಗೂ ಚಕ್ರ ಬಡ್ಡಿಗಳಿರೋ ವ್ಯತ್ಯಾಸ ಕಂಡುಹಿಡಲಿಕ್ಕೆ ಒಂದು ಡೈರೆಕ್ಟ್ ಫಾರ್ಮುಲಾ ಇದೆ. ಸಿ ಐ ಮೈನಸ್ ಎಸ್ ಐ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಡಿವೈಡ್ ಬೈ 100 ಸ್ಕ್ವೇರ್ ಅಂತ ಬರೀತೀನಿ. ಈ ಚಕ್ರ ಬಡ್ಡಿ ಸರಳ ಬಡ್ಡಿಗಳ ವ್ಯತ್ಯಾಸ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾನೆ. 15 ರೂಪಾಯಿ ಡಿಫ್ರೆನ್ಸ್ ಇದೆ ಅಂತ ಕೊಟ್ಟಿದ್ದಾನಲ್ಲ, ಈ ಸಿ ಐ ಮೈನಸ್ ಎಸ್ ಐ ಜಾಗದಲ್ಲಿ 15 ರೂಪಾಯಿ ಬರ್ಕೋಬೇಕು, ನೀವು 15 ಬರಿಬೇಕು. ಪಿ ಅಂದರೆ ಪ್ರಿನ್ಸಿಪಲ್ ಗೊತ್ತಿಲ್ಲದ ಮೊತ್ತ ಎಷ್ಟು ಅಂತ ಪಿ ಹಾಗೆ ಬರೀತೀನಿ. ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಹೇಳಿದ್ದಾನೆ 5% ಅಂತ ಹೇಳಿದ್ದಾನೆ. ಹೌದಾ? ಪ್ರಶ್ನೆಯಲ್ಲಿ 5% ಇದೆ ಅಂದರೆ 5 ಸ್ಕ್ವೇರ್ ಬರ್ಕೊಳ್ಳೋಣ. 5 ಸ್ಕ್ವೇರ್ ಬರ್ಕೊಳ್ಳೋಣ. 5 ಸ್ಕ್ವೇರ್ ಅಂದರೆ 5 × 5 2 ಸಲ ಬರೀತೀನಿ. 100 ಸ್ಕ್ವೇರ್ ಅಂದರೆ 100 × 100 ಬರೀತೀನಿ. 100 × 100. ಇಲ್ಲ 5 × 5 25, 25 1 25 4 100 ಕ್ಯಾನ್ಸಲ್ ಆಗುತ್ತೆ. ಈ 100 × 4 400 ಲೆಫ್ಟ್ ಸೈಡಿಗೆ ಬಂದರೆ ಇಂಟು 400 ಆಗುತ್ತೆ. ರೈಟ್ ಸೈಡ್ ಉಳಿಯೋದು ಪಿ ಮಾತ್ರ. 15 × 400 ಅಂದರೆ 15 4 60, 2 0 ಲಾಸ್ಟಿಗೆ ಬರ್ಕೊಳ್ರಿ. ಪ್ರಿನ್ಸಿಪಲ್ ಅಮೌಂಟು 6000 ಬರುತ್ತೆ. 6000 ಅನ್ನೋದು ಆಪ್ಷನ್ ಏನಲ್ಲಿ ಇದೆಯಲ್ಲ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 6000 ಈಸ್ ದ ಪ್ರಿನ್ಸಿಪಲ್ ಅಮೌಂಟು. ಆ ಮೊತ್ತ ಎಷ್ಟು ಅಂದರೆ 6000. ಆಪ್ಷನ್ ಏನಿದೆ ನೋಡ್ರಿ, ಅದು ಕರೆಕ್ಟ್ ಆನ್ಸರ್. ಈ ರೀತಿ ಸಿಂಪಲ್ ಆಗಿ ಈ ಲೆಕ್ಕವನ್ನು ಬಿಡಿಸ್ಬೇಕು. ಓಕೆನಾ? ನೆಕ್ಸ್ಟ್ ಕ್ವಶನ್ ಬನ್ನಿ, ಮುಂದಿನ ಪ್ರಶ್ನೆ. ವಿಚ್ ಒನ್ ಈಸ್ ನಾಟ್ ರಿಲೇಟೆಡ್ ಟು ದ ನೇಚರ್ ಆಫ್ ಮ್ಯಾಥಮೆಟಿಕ್ಸ್? ಗಣಿತದ ಸ್ವರೂಪ ಈ 4 ಆಪ್ಷನ್ಸಲ್ಲಿ ಯಾವುದು ಸಂಬಂಧಿಸಿಲ್ಲ? ಗಣಿತದ ಸ್ವರೂಪಕ್ಕೆ ಸಂಬಂಧಪಟ್ಟಂಥ ವಿಷಯ ಇದು ಯಾವುದಲ್ಲ. ಸೊ ವಿಚ್ ಒನ್ ಈಸ್ ನಾಟ್ ರಿಲೇಟೆಡ್ ಟು ದ ನೇಚರ್ ಆಫ್ ಮ್ಯಾಥಮೆಟಿಕ್ಸ್? ಇದು ಮ್ಯಾಥಮೆಟಿಕ್ಸ್ ಪೆಡಗಾಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ನೋಡ್ರಿ, ಪ್ಯಾಟ್ರನ್ಸ್ ಅಂತ ಇದೆಯಲ್ಲ, ವಿನ್ಯಾಸಗಳು ಗಣಿತದಲ್ಲಿ ಬರ್ತಾವೆ. ಕೆಲವೊಂದು ವಿಷಯಗಳನ್ನು ನಾವು ಅನಲೈಸ್ ಮಾಡ್ಬೇಕಂದ್ರೆ, ವಿಶ್ಲೇಷಣೆ ಮಾಡ್ಕೋಬೇಕಂದ್ರೆ ವಿನ್ಯಾಸಗಳನ್ನೆಲ್ಲ ನಾವು ಯೂಸ್ ಮಾಡ್ತೀವಿ. ಪೈ ಚಾರ್ಟ್ಸು, ಬಾರ್ ಗ್ರಾಫು, ಟ್ಯಾಬ್ಯುಲರ್ ಕಾಲಮ್ಸು, ಆಮೇಲೆ ಕೆಲವೊಂದು 3D ಮಾಡಲ್ಸು, 2D ಮಾಡಲ್ಸು, ಈ ಥರ ವಿನ್ಯಾಸಗಳನ್ನು ಪ್ಯಾಟ್ರನ್ನ ನಾವು ಗಣಿತದಲ್ಲಿ ಬಳಕೆ ಮಾಡ್ತೀವಿ. ಇದು ಗಣಿತಕ್ಕೆ ಸ್ವರೂಪಕ್ಕೆ ಸಂಬಂಧಪಟ್ಟಂಥ ವಿಷಯ. ಸೊ ಯಾವುದು ಅಲ್ಲ ಅಂತ ಕೇಳಿದರೆ ಇದು ಹೌದು, ಗಣಿತದ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು ಪ್ಯಾಟ್ರನ್ ವಿನ್ಯಾಸ ಬಂದೇ ಬರುತ್ತೆ ಗಣಿತದಲ್ಲಿ. ಎಕ್ಸಾಕ್ಟ್ನೆಸ್, ನಿಖರತೆ ಅಂದರೆ ನಾವು ಯಾವುದೇ ಗಣಿತದ ಲೆಕ್ಕ ಮಾಡಿದ್ರು ಗಣಿತದಲ್ಲಿ ಒಂದು ಪರ್ಫೆಕ್ಟ್ನೆಸ್ ಸಿಗುತ್ತೆ, ಅಕ್ಯುರೇಟ್ ಸಿಗುತ್ತೆ, ಎಕ್ಸಾಕ್ಟ್ ವ್ಯಾಲ್ಯೂ ಸಿಗ್ತಾವೆ. ಗಣಿತದಲ್ಲಿ ನಾವು ಅಂತೆ ಕಂತೆ ಎಲ್ಲ ಮಾತಾಡೋದೇ ಇಲ್ಲ. ಅಂತೆ ಕಂತೆ ನಾವೆಲ್ಲ ಮಾತಾಡೋದೇ ಅಲ್ಲ, ಅದೆಲ್ಲ ಬೇರೆ ವಿಚಾರಗಳಲ್ಲಿ ಅಷ್ಟೇ. ಈ ಎಕ್ಸಾಕ್ಟ್ನೆಸ್ ಸಿಗುತ್ತೆ, ಪ್ರತಿಯೊಂದು ಪ್ರಾಬ್ಲಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಅಕ್ಯುರೇಟ್ ವ್ಯಾಲ್ಯೂ ಸಿಗುತ್ತೆ. ನಿಖರತೆ ಅನ್ನೋದು ಗಣಿತದ ಸ್ವರೂಪಕ್ಕೆ ಸಂಬಂಧಪಟ್ಟಂಥ ವಿಷಯನೇ. ಇದು ಕೂಡ ನೇಚರ್ ಆಫ್ ಮ್ಯಾಥಮೆಟಿಕ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ವರ್ಡ್. ಎಕ್ಸ್ಪ್ಯಾಂಡೆಡ್ ಎಕ್ಸ್ಪ್ರೆಷನ್, ವಿಸ್ತೃತ ಅಭಿವ್ಯಕ್ತಿ ಅಂತಿದೆ. ಎಕ್ಸ್ಪ್ರೆಷನ್ ಅಂದರೆ ಇಲ್ಲಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಲ್ಲ, ಎಕ್ಸ್ಪ್ಯಾಂಡೆಡ್ ಎಕ್ಸ್ಪ್ರೆಷನ್ ಅಂದರೆ ಬರೀ ಗಣಿತಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಬೇರೆ ವಿಚಾರಗಳಲ್ಲೂ ಕೂಡ ಈ ಅಭಿವ್ಯಕ್ತಿ ಅನ್ನೋದು ಬಳಕೆ ಆಗ್ತಾ ಇರುತ್ತೆ. ಓನ್ಲಿ ಮ್ಯಾಥಮೆಟಿಕ್ಸ್ಗೆ ಮಾತ್ರ ಸೀಮಿತ ಆಗಿಲ್ಲ. ಹಾಗಾಗಿ ಇದು ಮಾತ್ರ ಗಣಿತದ ಸ್ವರೂಪಕ್ಕೆ ಸಂಬಂಧಪಟ್ಟಂಥ ವಿಷಯ ಅಲ್ಲ. ಆದರೆ ಈ ಆರ್ಡರ್ ಆ್ಯಂಡ್ ಸೀಕ್ವೆನ್ಸ್ ಅಂತ ಏನಿದೆಯಲ್ಲ, ಕ್ರಮ ಮತ್ತು ಅನುಕ್ರಮಗಳನ್ನು ನಾವು ಗಣಿತದಲ್ಲಿ ಬಳಕೆ ಮಾಡ್ತೀವಿ. ಆರ್ಡರ್ ಆಫ್ ಎ ಮ್ಯಾಥಮೆಟಿಕಲ್ ಇಕ್ವೇಷನ್ ಅಂತ ಕರಿತೀವಿ. ಸೀಕ್ವೆನ್ಸಸ್ ಅಂತ ಬರುತ್ತೆ, ಅಂದರೆ ಕ್ರಮಾನುಗತ ಸಂಖ್ಯೆಗಳು, ಕ್ರಮಾನುಗತ ಸಮಸಂಖ್ಯೆಗಳು, ಕ್ರಮಾನುಗತ ಬೆಸ ಸಂಖ್ಯೆಗಳು. ಸೊ ಆರ್ಡರ್ ಆಫ್ ಎ ಬೈನಾಮಿಯಲ್ ಈಕ್ವೇಷನ್ ಅಂತಲೂ ಕರಿತೀವಿ, ಟ್ರೈನಾಮಿಯಲ್ಲು, ಅಥವಾ ಆರ್ಡರ್ ಆಫ್ ಎ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್. ಈ ಆರ್ಡರ್ ಆ್ಯಂಡ್ ಸೀಕ್ವೆನ್ಸ್ ಅನ್ನೋದು ಕೂಡ ಗಣಿತದ ಸ್ವರೂಪಕ್ಕೆ ಸಂಬಂಧಪಟ್ಟಂಥ ವಿಷಯ. ಇದು ಮ್ಯಾಥಮೆಟಿಕ್ಸ್ ಪೆಡಗಾಜಿ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರೋದ್ರಿಂದ ಯಾವುದು ಗಣಿತಕ್ಕೆ ಸ್ವರೂಪಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಿದಾನೆ ಅಂದರೆ ನಾವಿದಕ್ಕೆ ಆನ್ಸರ್ ಸಿ ಬರಿಬೇಕು. ಇದು ಸಂಬಂಧಿಸಿಲ್ಲ, 3 ಸಂಬಂಧಪಟ್ಟಿದ್ದಾವೆ. ಬಟ್ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ. How should the mathematics teaching process be so that the students' learning experience becomes enjoyable? ನೋಡಿ, ವಿದ್ಯಾರ್ಥಿಯ ಕಲಿಕೆಯ ಅನುಭವ ಆನಂದದಾಯಕವಾಗಬೇಕಾದ್ರೆ, ತೃಪ್ತಿಕರವಾಗಬೇಕಾದ್ರೆ ಅಥವಾ ಆನಂದದಾಯ ಆಗಬೇಕಾದ್ರೆ ಗಣಿತದ ಬೋಧನಾ ಪ್ರಕ್ರಿಯೆಯು ಹೇಗಿರಬೇಕು? ನೋಡ್ರಿ, how should the mathematics teaching process be so that students' learning experience becomes enjoyable? ಒಬ್ಬ ವಿದ್ಯಾರ್ಥಿ ಗಣಿತದ ಬೋಧನಾ ಪ್ರಕ್ರಿಯೆ ನೋಡಿ ಖುಷಿ ಪಡ್ದಕ್ಕಿರಬೇಕು, ಅಂದರೆ ಅವನಿಗೆ ತೃಪ್ತಿ ಆಗ್ಬೇಕು. ನೋಡ್ರಿ,
ಸ್ಟೂಡೆಂಟ್ಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬಿಕಮ್ಸ್ ಎಂಜಾಯಬಲ್ ಅಂತ ಕೇಳಿದ್ದೇನೆ. ಹೌ ಶುಡ್ ದ ಮ್ಯಾಥಮೆಟಿಕ್ಸ್ ಟೀಚಿಂಗ್ ಪ್ರಾಸೆಸ್, ಗಣಿತದ ಒಂದು ಬೋಧನಾ ಕ್ರಿಯೆ ಯಾವ ರೀತಿ ಇದ್ದಾಗ, ಗಣಿತದ ಬೋಧನಾ ಕ್ರಿಯೆ ಅಥವಾ ಪದ್ಧತಿ ಯಾವ ರೀತಿ ಇದ್ದಾಗ ವಿದ್ಯಾರ್ಥಿಯ ಕಲಿಕೆಯ ಅನುಭವ ಆನಂದದಾಯವಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ ಆಪ್ಷನ್ಸ್ ನೋಡ್ತಾ ಬರೋಣ. ಸ್ಟೂಡೆಂಟ್ ಫೀಲ್ಸ್ ಮೆಂಟಲಿ ಸ್ಯಾಟಿಸ್ಫೈಡ್ ವೆನ್ ದೇ ಕಂಪ್ಲೀಟ್ ದ ಟಾಸ್ಕ್, ಕಾರ್ಯವನ್ನು ಪೂರ್ಣಗೊಳಿಸಿದ ನಂತರ ಮಾನಸಿಕ ತೃಪ್ತಿ ಸಿಗುತ್ತೆ ಆ ವಿದ್ಯಾರ್ಥಿಗೆ. ನೋಡ್ರಿ, ಒಬ್ಬ ಟೀಚರು ಒಂದು ಲೆಕ್ಕವನ್ನು ಬಿಡಿಸಿ ಅದನ್ನು ಕರೆಕ್ಟಾಗಿ ಮಕ್ಕಳಿಗೆ ಅರ್ಥ ಮಾಡಿಸಿ ಅದೇ ಥರದ ಇನ್ನೊಂದು ಪ್ರಾಬ್ಲಮ್, ಸಿಮಿಲರ್ ಪ್ರಾಬ್ಲಮ್ ಹಾಕಿದಾಗ ಲಾಸ್ಟ್ ಪ್ರಾಬ್ಲಮ್ ಯಾವ ಥರ ಮೇಸ್ಟ್ರು ಟೀಚ್ ಮಾಡಿರ್ತಾರಲ್ಲ, ಹೇಳ್ಕೊಟ್ಟಿರ್ತಾರಲ್ಲ ಬಿಡಿಸೋ ವಿಧಾನ, ಅದೇ ವಿಧಾನದ ಪ್ರಕಾರ ಬಿಡಿಸಿದಾಗ ಏನಾದರೂ ಆನ್ಸರ್ ಕರೆಕ್ಟ್ ಬಂತು ಆ ವಿದ್ಯಾರ್ಥಿಗೆ ಅಂದರೆ ಅವನ ಟಾಸ್ಕನ್ನು, ಆ ಕೆಲಸವನ್ನು, ಆ ಲೆಕ್ಕವನ್ನು ಬಿಡಿಸಿದ ಮಾನಸಿಕ ತೃಪ್ತಿ, ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ವಿದ್ಯಾರ್ಥಿಗೆ ಸಿಗುತ್ತೆ. ನೋಡ್ರಿ, ಆ ಕೆಲಸ ಮುಗಿಸಿದ್ನಪ್ಪ ಅಂತ ಮೆಂಟಲಿ ಹ್ಯಾಪಿ ಫೀಲ್ ಬರ್ಬೇಕು. ಹ್ಯಾಪಿ ಫೀಲ್ ಬಂದರೆ ಮಾತ್ರ ಆವಾಗ ಆ ಒಂದು ಕಲಿಕೆಯ ಅನುಭವ ಆನಂದದಾಯವಾಗಿರುತ್ತೆ ಅಂತ ಹೇಳ್ತಾರೆ. 100% ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೋಡ್ರಿ, ದ ಟಾಸ್ಕ್ ವಾಸ್ ಡಿವೈಡ್ ಆಫ್ ನಾವೆಲ್ಟಿ ಆ್ಯಂಡ್ ವೆರೈಟಿ ಅಂತ, ಹೊಸತನ ಮತ್ತು ವೈವಿಧ್ಯತೆ ಇಲ್ಲದ ಕಾರ್ಯ ಅಂತ ಇದೆ. ಬಟ್ ಇದು ರಾಂಗ್ ಆನ್ಸರು, ಅದರಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ವೈವಿಧ್ಯತೆ ಇಲ್ಲದ ಅಂತ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ನೆಕ್ಸ್ಟು, ಇಫ್ ದ ಟಾಸ್ಕ್ ಈಸ್ ಅಕಾರ್ಡಿಂಗ್ ಟು ದ ಸ್ಟೂಡೆಂಟ್ಸ್ ಫಿಸಿಕಲ್ ಎಬಿಲಿಟಿ ಅಂತ, ಅಂದರೆ ಆ ಟಾಸ್ಕ್ ಬೋಧನಾ ಪ್ರಕ್ರಿಯೆ ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿರ್ಬೇಕು ಅಂತ ಹೇಳಿದರೆ, ನಾವು ಫಿಟ್ನೆಸ್ ನೋಡ್ಕೊಂಬಿಟ್ಟು ಆ ಪ್ರಾಬ್ಲಮ್ನ ದೊಡ್ಡರಿಗೆ ಅಂದರೆ ಅದು ಫಿಸಿಕಲ್ ಫಿಟ್ನೆಸ್ ಜಾಸ್ತಿ ಇದೆ, ಭಾಳ ದೊಡ್ಡ ಗಾತ್ರದಲ್ಲಿ ವಿದ್ಯಾರ್ಥಿ ಇದ್ದಾನೆ ಅಂತೇಳಿ ಅವನಿಗೆ ದೊಡ್ಡ ಲೆಕ್ಕ ಕೊಡೋದು, ಇವನು ಸಣ್ಣಕ್ಕಿದ್ದಾನೆ ಅಂತೇಳಿ ನಂತರ ಸಣ್ಣ ಲೆಕ್ಕ ಕೊಡೋದು, ಈ ಥರ ಏನಲ್ಲ. ದೈಹಿಕ ಸಾಮರ್ಥ್ಯ ತಕ್ಕಂತೆ ಗಣಿತದ ಬೋಧನಾ ವಿಧಾನ ಅಂತೂ ಇಲ್ಲೇ ಇರಲ್ಲ. ಸೊ ಗಣಿತ ಅಂತಲ್ಲ ಯಾವ ಸಬ್ಜೆಕ್ಟ್ ಇರಲ್ಲ, ಇದು 100% ರಾಂಗು. ಇಫ್ ದ ಟಾಸ್ಕ್ ಈಸ್ ನಾಟ್ ಎಕ್ಸ್ಪೀರಿಯನ್ಸ್ ಬೇಸ್ಡ್, ಅನುಭವ ಆಧಾರಿತವಲ್ಲದ ಕಾರ್ಯ ಅಂತ ಇದೆ. ಅನುಭವ ಆಧಾರಿತವಲ್ಲದ ಕಾರ್ಯ ಅಲ್ಲ, ಅನುಭವ ಆಧಾರಿತವಾದ ಕಾರ್ಯ ಆಗಬೇಕಾಯ್ತು. ನಾಟ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಅಂತ ಇದೆ. ಸೊ ಇದು ಕೂಡ ರಾಂಗ್ ಆಗುತ್ತೆ. ಆ ವಿದ್ಯಾರ್ಥಿಯ ಕಲಿಕಾ ಅನುಭವ ಆನಂದದಾಯವಾಗಬೇಕಂದ್ರೆ ಅವನಿಗೆ ಆ ಕಾರ್ಯವನ್ನು ಪೂರ್ಣಗೊಳಿಸಿದೆ ಅಂತ ಮಾನಸಿಕ ತೃಪ್ತಿ ಹೊಂದಿದ್ರೆ ಅದು ಆನಂದದಾಯಕವಾದ ಒಂದು ಕಲಿಕೆಯ ಅನುಭವ ಆಗಿರುತ್ತೆ ಆ ವಿದ್ಯಾರ್ಥಿಗೆ. ಸೊ ಹಾಗಾಗಿ 100% ಆಪ್ಷನ್ ಎ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಓಕೆನಾ? ಇದು ಮ್ಯಾಥಮೆಟಿಕ್ಸ್ ಪೆಡಗಾಜಿ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಸೊ ನೋಡಿ, ನೀವು GPSTಯಲ್ಲಿ ಮ್ಯಾಥ್ಸಲ್ಲಿ ಮ್ಯಾಥ್ಸಲ್ಲಿ ಫುಲ್ ಸ್ಕೋರ್ ಮಾಡಬೇಕು ಅಂದರೆ ಫಿಸಿಕ್ಸಲ್ಲಿ ಸ್ಕೋರ್ ಮಾಡಬೇಕು, ಇಲ್ಲ ಮ್ಯಾಥ್ಸಲ್ಲೇ ಸ್ಕೋರ್ ಮಾಡಬೇಕು, ನಾನು 50 ಔಟ್ ಆಫ್ 50, 45 ಹಿಂಗೆಲ್ಲ ಮಾರ್ಕ್ಸ್ ತೆಗಿಬೇಕಂದ್ರೆ ಸೊ 100% ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು GPST ಮ್ಯಾಥಮೆಟಿಕಲ್ ಸೈನ್ಸ್ ಕೋರ್ಸನ್ನು ನೀವು ತಗೊಂಡಿದ್ದೆ ಆದರೆ ನಿಮಗೆ ಏನು ಸಿಲೆಬಸ್ಸಲ್ಲಿ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇದೆಯಲ್ಲ 100% ಕಂಪ್ಲೀಟ್ ಮಾಡಿಕೊಡ್ತೀನಿ. ಸೊ ಮ್ಯಾಥ್ಸಲ್ಲಿ ನೀವು ಸ್ಕೋರ್ ಅಂತೂ 100% ಮಾಡ್ತೀರಿ. ಮ್ಯಾಥ್ಸ್ ಮೇಡ್ ಈಸಿ ಅನ್ನೋ ಒಂದು ಟ್ಯಾಗ್ಲೈನ್ನೊಂದಿಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನೂ ಕೂಡ ನೀವು ಪಡ್ಕೋಬೋದು. ಬನ್ನಿ ಮುಂದಿನ ಕ್ವಶನ್ ನೋಡೋಣ. ಹೌ ಮೆನಿ ಲೈನ್ಸ್ ಆಫ್ ಸಿಮೆಟ್ರಿ ಆ್ಯಂಡ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಹ್ಯಾಸ್, ಸಮಬಾಹು ತ್ರಿಕೋನವು ಎಷ್ಟು ಸಮಮಿತಿ ರೇಖೆಗಳನ್ನು ಹೊಂದಿರುತ್ತೆ? ಸಮಬಾಹು ತ್ರಿಭುಜ ಅಂದರೆ ಏನಂತ ಕರಿತೀವಿ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಕರಿತೀವಿ. ಎಷ್ಟು ಸಮಮಿತಿ ರೇಖೆಗಳನ್ನು ಹೊಂದಿರುತ್ತೆ ಅಂತ ಕೇಳಿದನಲ್ಲ ಪ್ರಶ್ನೆ ಇದಕ್ಕೆ. ಸೊ ಈ ಸಮಬಾಹು ತ್ರಿಭುಜಕ್ಕೆ ಎಷ್ಟು ಸಮಮಿತಿ ರೇಖೆಗಳನ್ನು ಎಳೆದಾಗ ಅವು ಮಿರರ್ ಇಮೇಜಸ್ ಅಥವಾ ಫೋಲ್ಡಿಂಗ್ ಮಾಡಿದಾಗ ಓವರ್ಲ್ಯಾಪ್ ಆಗೋ ಸಾಧ್ಯತೆ ಇರುತ್ತೆ ಅಂದರೆ ನೋಡ್ರಿ, ಫಸ್ಟ್ ನಾನು ಈ ರೀತಿ ಒಂದು ಸಮಮಿತಿ ರೇಖೆಯನ್ನು ಎಳಿತೀನಿ. ಈ ರೀತಿ ಒಂದು ಲೈನ್ ಡ್ರಾ ಮಾಡಿದೆ ಅಂದರೆ, ಒಂದು ಲೈನ್ ಡ್ರಾ ಮಾಡಿದಾಗ ನೋಡ್ರಿ, ಅಂದ್ರೆ ಇದು ಸಮಬಾಹು ತ್ರಿಭುಜ ಅಂದರೆ 3 ಬಾಹುಗಳ ಅಳತೆ ಸಮವಾಗಿರುತ್ತೆ. ತ್ರಿಭುಜದ 3 ಬಾಹುಗಳ ಅಳತೆಗಳು ಸಮವಾಗಿದ್ರೆ ಇದನ್ನ ಸಮಬಾಹು ತ್ರಿಭುಜ, ಇದನ್ನ ಸಮಬಾಹು ತ್ರಿಭುಜ ಅಂತ ಕರಿತೀನಿ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ, ಇದು ಎ, ಇದು ಬಿ, ಇದು ಸಿ ಅಂತ ಬರೆದು ಎ ಕೋನ 60 ಡಿಗ್ರಿನೇ ಇರುತ್ತೆ ಸಮಬಾಹು ತ್ರಿಭುಜದಲ್ಲಿ, ಬಿ ಕೋನ 60 ಡಿಗ್ರಿನೇ ಇರುತ್ತೆ, ಸಿ ಕೋನದ ಅಳತೆ 60 ಡಿಗ್ರಿನೇ ಇರುತ್ತೆ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದರೆ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 60 ಡಿಗ್ರಿನೇ ಇರಬೇಕು. ಈ 60 ಡಿಗ್ರಿಯ ಕೋನಾರ್ಧ ರೇಖೆ,
ಕೋನಾರ್ಧ ರೇಖೆ ಆಂಗ್ಯುಲರ್ ಬೈಸೆಕ್ಟರ್ ಅಂತ ಕರಿತೀವಿ. ಆಂಗ್ಯುಲರ್ ಬೈಸೆಕ್ಟರ್ ಕೋನಾರ್ಧ ರೇಖೆ ಅಂದ್ರೆ 30 ಡಿಗ್ರಿ ಮೆಜರ್ ಮಾಡಿ ಒಂದು ಲೈನನ್ನು ನಾವು ಡ್ರಾ ಮಾಡಿದ್ದೆ ಆದರೆ ಈ ಥರ ಲೈನನ್ನು ಡ್ರಾ ಮಾಡಿದ್ದೆ ಆದರೆ ಇವಾಗ ನೋಡ್ರಿ, ಈ ರೇಖೆ ಏನು ಕಾಣಿಸ್ತಾ ಇದೆಯಲ್ಲ, ಇದು ಈ ಕಾರ್ನರಿಂದ ಈ ಕಾರ್ನರ್ಗೆ ನೀವು ಫೋಲ್ಡ್ ಮಾಡಿದ್ರಿ ಈ ಸಮಬಾಹು ತ್ರಿಭುಜ ಅಂದರೆ ಎಕ್ಸಾಕ್ಟ್ ಓವರ್ಲ್ಯಾಪ್ ಆಗಿರುತ್ತೆ. ಇದರ ಮಿರರ್ ಇಮೇಜ್ ಇದು ಕಾಣಿಸುತ್ತೆ. ಎಕ್ಸಾಕ್ಟ್ ಓವರ್ಲ್ಯಾಪ್ ಆಗಿದೆ ಅಂದರೆ ಇದನ್ನು ನಾವು ಒಂದು ಸಮಮಿತಿ ರೇಖೆ ಅಂತ ಕರಿತೀವಿ. ಅದೇ ಥರ ನಾನು ನೋಡ್ರಿ ಏನು ಮಾಡ್ತೀನಿ ಅಂದ್ರೆ ಇದನ್ನು ಅಳಿಸಿಬಿಡ್ತೀನಿ. ಈ ರೇಖೆ ಬೇಡ, ಇದನ್ನು ಅಳಿಸಿಬಿಟ್ಟು ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಈ ಬಿನ ಕೋನಾರ್ಧ ರೇಖೆ ಆಂಗ್ಯುಲರ್ ಬೈಸೆಕ್ಟರ್ 60 ಡಿಗ್ರಿಯಲ್ಲಿ ಅರ್ಧ ಅಂದ್ರೆ 30 ಡಿಗ್ರಿ ಮಾಡಿ ಹಿಂಗೊಂದು ಲೈನ್ ಡ್ರಾ ಮಾಡ್ತಾನೆ. ಹಿಂಗೊಂದು ಲೈನ್ ಡ್ರಾ ಮಾಡಿ ಎ ಮತ್ತು ಸಿ ನ ಹಿಂಗೆ ಫೋಲ್ಡ್ ಮಾಡ್ರಿ, ಎಕ್ಸಾಕ್ಟ್ ಓವರ್ಲ್ಯಾಪ್ ಆಗ್ತಾ ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಬಂದು ಕೂರುತ್ತೆ. ಇದು ಕೂಡ ಒಂದು ಎರಡನೇ ಸಮಮಿತಿ ರೇಖೆ ಬಿ ಹತ್ರ ಬರುತ್ತೆ. ಸೆಕೆಂಡ್ ಸಿಮೆಟ್ರಿ ಆಫ್ ಲೈನ್ ಅಂತ ಕರಿತೀವಿ. ಅದೇ ರೀತಿ ನಾನು ಬಿನ ಏನು ಮಾಡ್ತೀನಿ ಅಂದರೆ ಬಿನ ಅಳಿಸ್ಬಿಟ್ಟು ನೆಕ್ಸ್ಟ್ ಸಿ ಹತ್ರ ಏನು ಮಾಡ್ತೀನಿ ಅಂದರೆ ಇದು 60 ಡಿಗ್ರಿ ಇದೆಯಲ್ಲ, ಇದರ ಕೋನಾರ್ಧ ರೇಖೆ 30 ಡಿಗ್ರಿಗೆ ಕರೆಕ್ಟಾಗಿ ಮೆಜರ್ ಮಾಡಿ ಇನ್ನೊಂದು ಲೈಕ್ ಎಳಿತಾನೆ. ಇದು ಕೂಡ ಎ ಮತ್ತು ಬಿ ಈ ಎರಡು ಕಾರ್ನರ್ಸ್ ನಾವು ಫೋಲ್ಡ್ ಮಾಡಿದ್ವಿ. ಒಂದು ಪೇಪರ್ ಕಟ್ಟಿಂಗ್ಸಲ್ಲಿ ಫೋಲ್ಡ್ ಮಾಡ್ರಿ, ಎಕ್ಸಾಕ್ಟಾಗಿ ಓವರ್ಲ್ಯಾಪ್ ಆಗ್ತಾವೆ, ಒಂದ್ರ ಮೇಲೆ ಒಂದು ನೀಟಾಗಿ ಸಂಧಿಸ್ತವೆ, ಎಲ್ಲ ಕಾರ್ನರ್ಸ್ ಸಂಧಿಸ್ತವೆ ಫೋಲ್ಡ್ ಮಾಡಿದಾಗ. ಅಂದ್ರೆ ಇದನ್ನು ಕೂಡ ನಾವು ಸಮಮಿತಿ ರೇಖೆ ಅಂತ ಕರಿತೀವಿ. ಸಿನಿಂದ ಹೇಳಿರೋದು ಟೋಟಲಿ ಇಲ್ಲಿ ನೋಡ್ರಿ, ಎನಿಂದ ಒಂದು ಡ್ರಾ ಮಾಡ್ಬೋದು, ಆಮೇಲೆ ಬಿನಿಂದ ಒಂದು ಡ್ರಾ ಮಾಡ್ಬೋದು, ಸಿನಿಂದ ಒಂದು ಡ್ರಾ ಮಾಡ್ಬೋದು. ಅಂದರೆ ಟೋಟಲಿ 1, 2, 3 ಸಮಮಿತಿ ರೇಖೆಗಳನ್ನು ಹೊಂದಿರುತ್ತೆ ಈ ಸಮಬಾಹು ತ್ರಿಭುಜ. 3 ಲೈನ್ಸ್ ಆಫ್ ಸಿಮೆಟ್ರಿ ಇರ್ತವೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ. ಇದಕ್ಕೆ ಆನ್ಸರ್ ಸಿ ಬರಿಬೇಕು. ಆಪ್ಷನ್ ಸಿ ನಲ್ಲಿ ಇದೆ ಆನ್ಸರ್. ಸಿ 3 ಇದೆಯಲ್ಲ ಅದನ್ನು ಬರಿಬೇಕು. ಓಕೆನಾ. ನೆಕ್ಸ್ಟ್ ಬರೋಣ 7th ಕ್ವಶನ್. The mean of 5 numbers is 18. If one number is excluded, their mean is 16. Then the excluded number is. ಇದು ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಅವರೇಜ್ ಸಂಬಂಧಪಟ್ಟಂತ ಪ್ರಶ್ನೆ. 5 ಸಂಖ್ಯೆಗಳ ಸರಾಸರಿ 18 ಇದೆ. ಯಾವ 5 ಸಂಖ್ಯೆ ಇದಾವೆ ನಮಗೆ ಗೊತ್ತೇ ಇಲ್ಲ ಯಾವ ಇದಾವೆ ಅಂತ. 5 ಸಂಖ್ಯೆಗಳಿಗೆ ಸರಾಸರಿ ಯಾವ ತರ ಕಂಡುಹಿಡಿದ್ದಾರೆ ಅಂದ್ರೆ 5 ಸಂಖ್ಯೆಗಳನ್ನ ಪ್ಲಸ್ ಮಾಡಿ 5ರಿಂದ ಡಿವೈಡ್ ಮಾಡಿದ್ರೆ ಸರಾಸರಿ 18 ಬಂದಿದೆ. ಒಂದು ಸಂಖ್ಯೆನ ಹೊರತುಪಡಿಸಿ ಅದರಲ್ಲಿ ಒಂದು ಸಂಖ್ಯೆನ ಹೊರತುಪಡಿಸಿ ಉಳಿದ ಸಂಖ್ಯೆಗಳ ಸರಾಸರಿ ಕಂಡುಹಿಡಿದ್ರೆ 16 ಬರುತ್ತೆ. 5 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ತೆಗೆದಾಕ್ತೀವಿ, ಆ ಗ್ರೂಪಿಂದ ತೆಗೆದಾಕಿ ಉಳಿದರ 4 ಸಂಖ್ಯೆಗೆ ಸರಾಸರಿ ಕಂಡುಹಿಡಿದ್ರೆ ಅದು 16 ಬಂದಿದೆ ಸರಾಸರಿ. ಹಾಗಾದ್ರೆ ಹೊರಗೆ ಹಾಕಿದ್ವಲ್ಲ ಸಂಖ್ಯೆ 5ರಲ್ಲಿ ಅದ್ಯಾವ ಸಂಖ್ಯೆ ಅಂತ ಕೇಳಿದಾನೆ ನೋಡಿ. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟ್ 5 ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕು. 5 ಸಂಖ್ಯೆಗಳ ಮೊತ್ತ ಸಮ್ ಆಫ್ 5 ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಸರಾಸರಿ 18 ಇದೆಯಲ್ಲ, 5 ಸಂಖ್ಯೆಗಳ ಸರಾಸರಿ 18 ಇದೆಯಲ್ಲ, 18ನ 5ರಿಂದ ಗುಣಿಸ್ರಿ, 18 × 90 ಬರುತ್ತಲ್ಲ. ಈ 90 ಅನ್ನೋದು 5 ಸಂಖ್ಯೆಗಳ ಮೊತ್ತ ಆಗಿರ್ತವೆ. ಸಮ್ ಆಫ್ ಆಲ್ ದ 5 ನಂಬರ್ಸ್ ಅಂದ್ರೆ 90 ಬರುತ್ತೆ. ಅದರಲ್ಲಿ ಒಂದು ಸಂಖ್ಯೆನ ಹೊರಗಿಟ್ಟು ಉಳಿದ 4 ಸಂಖ್ಯೆಗಳಿಗೆ ಸರಾಸರಿ 16 ಆಗುತ್ತಲ್ಲ. ಉಳಿದ 4 ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋಣ. 16 ಸರಾಸರಿಯನ್ನ 4ರಿಂದ ಗುಣಿಸೋಣ. 16 4 64 ಬರುತ್ತೆ. ಇದು 5 ಸಂಖ್ಯೆಗಳನ್ನ ಕೂಡಿದಾಗ 90 ಬರುತ್ತೆ. ಒಂದು ಸಂಖ್ಯೆನ ಬಿಟ್ಟು ಉಳಿದ 4 ಸಂಖ್ಯೆಗಳನ್ನ ಕೂಡಿದಾಗ 64 ಬರುತ್ತಲ್ಲ. ಆ 90ರಲ್ಲಿ 64 ಮೈನಸ್ ಮಾಡ್ರಿ, 90ಯಲ್ಲಿ 64 ಮೈನಸ್ ಮಾಡ್ರಿ, ಎಷ್ಟು ಬರುತ್ತೆ ಅಂದ್ರೆ 26 ಬರುತ್ತಲ್ಲ. 26 ಅನ್ನೋದು ಆ ಹೊರಗೆ ಹಾಕಿದೀವಲ್ಲ ಆ ಸಂಖ್ಯೆ 26 ಆಗಿರುತ್ತೆ. ಆಪ್ಷನ್ ಸಿ ಇದೆಯಲ್ಲ ಇದು ಸರಿ ಉತ್ತರ ಆಗುತ್ತೆ. ಈ ರೀತಿ ಸಿಂಪಲ್ ಆಗಿ ಈ ಲೆಕ್ಕವನ್ನು ಬಿಡಿಸ್ತೀವಿ. ಓಕೆನಾ. ನೆಕ್ಸ್ಟ್ 7th ಆಯ್ತಲ್ಲ, 8th ಕ್ವಶನ್ ಬರೋಣ. ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಎ ಸಾಲಿಡ್ ಸ್ಪಿಯರ್ ಈಸ್ ಮೆಲ್ಟೆಡ್ ಅಂಡ್ ರೀಕ್ಯಾಸ್ಟ್ ಇಂಟು 8 ಈಕ್ವಲ್ ಸ್ಮಾಲರ್ ಸ್ಪಿಯರ್ಸ್. ವಾಟ್ ವಿಲ್ ಬಿ ದ ರೇಡಿಯಸ್ ಆಫ್ ಈಚ್ ಸ್ಮಾಲರ್ ಸ್ಪಿಯರ್ ಅಂತ ಇದೆ ನೋಡ್ರಿ. ಒಂದು ದೊಡ್ಡ ಘನಗೋಳವನ್ನು ಕರಗಿಸ್ಬಿಟ್ಟು 8 ಸಣ್ಣ ಗೋಳಗಳನ್ನಾಗಿ ಮಾಡಿದ್ದಾರೆ. 8 ಚಿಕ್ಕ ಚಿಕ್ಕ ಗೋಳಗಳನ್ನಾಗಿ ಮಾಡಿದ್ದಾರೆ. ಸಣ್ಣ ಈ ಥರ 4 ಅದಾವ ಅಷ್ಟೇ, ಇನ್ನು 8 ಈ ಥರ ಸಣ್ಣ ಗೋಳಗಳನ್ನಾಗಿ ಮಾಡಿದ್ದಾರೆ ನೋಡ್ರಿ. ಈ ಥರ ಈ ಮೆಟಲ್ ಸ್ಪಿಯರನ್ನು ಮೆಲ್ಟ್ ಮಾಡಿ ಮತ್ತೆ ಸಣ್ಣ ಗೋಳಗಳಾಗಿ ಸ್ಮಾಲೆಸ್ಟ್ ಸ್ಪಿಯರ್ಸ್ ಆಗಿ ರೀಕ್ಯಾಸ್ಟ್ ಮಾಡಿದ್ದಾರೆ. ಈ ರೀಕ್ಯಾಸ್ಟ್ ಮಾಡ್ತಾರಲ್ಲ 8 ಸಣ್ಣವು, ಈ ಪ್ರತಿಯೊಂದು ಸಣ್ಣ ಗೋಳದ ತ್ರಿಜ್ಯ ಎಷ್ಟು ಅಂತ. ವಾಟ್ ಈಸ್ ದ ರೇಡಿಯಸ್ ಆಫ್ ದ ಸ್ಮಾಲರ್ ಸ್ಪಿಯರ್. ನೋಡಿ, ಈ ಲಾರ್ಜರ್ ಸ್ಪಿಯರ್ನ ರೇಡಿಯಸ್ನ ನಾನು ಕ್ಯಾಪಿಟಲ್ ಆರ್ ಅಂತ ಬರಿತೀನಿ. ಕ್ಯಾಪಿಟಲ್ ಆರ್ ಇಸ್ ದ ರೇಡಿಯಸ್ ಆಫ್ ಲಾರ್ಜರ್ ಸ್ಪಿಯರ್. ಈ ಸ್ಮಾಲರ್ ಸ್ಪಿಯರ್ನ ರೇಡಿಯಸ್ನ ಸ್ಮಾಲ್ ಆರ್ ಅಂತ ಬರಿತೀನಿ.
ಹಾಗಾದ್ರೆ ಪ್ರತಿಯೊಂದು ಸಣ್ಣ ಗೋಳದ ತ್ರಿಜ್ಯ ಎಷ್ಟಿರುತ್ತೆ ಅಂತ ಕಂಡುಹಿಡಿಯಕ್ಕೆ ಕೇಳಿದಾನೆ ಅಂದ್ರೆ ನೋಡ್ರಿ ಇದರ ಅರ್ಥ ಏನು ಅಂತ ನೀವು ಕರೆಕ್ಟಾಗಿ ಆನ್ಸರ್ ಮಾಡೋದಾದ್ರೆ ಈ ಒಂದು ದೊಡ್ಡ ಗೋಳವನ್ನ ಕರಗಿಸಿ ಈ ತರದ 8 ಸಣ್ಣ ಗೋಳಗಳನ್ನ ರೆಡಿ ಮಾಡ್ತಾನೆ. ಒಂದು ಬಿಗ್ಗೆಸ್ಟ್ ಸ್ಪಿಯರ್ ಅನ್ನ ಮೆಲ್ಟ್ ಮಾಡಿ ಆ 8 ಸ್ಮಾಲರ್ ಸ್ಪಿಯರ್ಸ್ ನ ರೀಕ್ಯಾಸ್ಟ್ ಮಾಡಿದಾನೆ ಅಂದ್ರೆ ಈ ಒಂದು ದೊಡ್ಡ ಗೋಳದ ಘನಫಲ, ಇದೊಂದೇ ಸಿಂಗಲ್ ದೊಡ್ಡ ಗೋಳದ ಘನಫಲ ಈ 8 ಸಣ್ಣ ಗೋಳಗಳ ಘನಫಲಕ್ಕೆ ಸಮ ಇರುತ್ತೆ. ಸೊ ಹಾಗಾಗಿ ಸೊ ವಾಲ್ಯೂಮ್ ಆಫ್ ಬಿಗ್ಗೆಸ್ಟ್ ಸ್ಪಿಯರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ 8 ಸ್ಮಾಲೆಸ್ಟ್ ವಾಲ್ಯೂಮ್ ಆಫ್ 8 ಸ್ಮಾಲೆಸ್ಟ್ ಸ್ಪಿಯರ್ಸ್ಗೆ ಈಕ್ವಲ್ ಆಗಿರುತ್ತೆ. ಒಂದು ಆ ದೊಡ್ಡ ಗೋಳದ ಘನಫಲ ಈ 8 ಚಿಕ್ಕ ಗೋಳಗಳ ಘನಫಲಗಳ ಮೊತ್ತಕ್ಕೆ ಸಮ ಇರುತ್ತೆ ಅಂತ ಬರೀತೀವಿ. ಸೊ ಹಾಗಾದ್ರೆ ಈ ದೊಡ್ಡ ಗೋಳದ ಘನಫಲ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರ್ಬೇಕು. ಅದು 4/3 πr³ ಅಂತ ಬರಿತೀವಿ. ವಾಲ್ಯೂಮ್ ಆಫ್ ಸ್ಪಿಯರ್ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರ್ಬೇಕು. 4/3 πr³ ಬರಿತೀವಿ. ಅದೇ ಇದು ಕೂಡ ವಾಲ್ಯೂಮ್ ಆಫ್ ಸ್ಪಿಯರ್ ಕಂಡುಹಿಡಿದು ಇಲ್ಲಿ ಸ್ಮಾಲ್ ಆರ್ ಇದೆ, ಇಲ್ಲಿ ಕ್ಯಾಪಿಟಲ್ ಆರ್ ಇದೆ ಅಷ್ಟೇ. ಸ್ಮಾಲ್ ಆರ್ ಯೂಸ್ ಮಾಡ್ಕೊಂಡು ಬರೆಯೋದಾದ್ರೆ 4/3 πr³ ಸ್ಮಾಲ್ ಆರ್ ಯೂಸ್ ಮಾಡ್ತೀನಿ. ಇಲ್ಲಿ 8 ಸಣ್ಣ ಗೋಳಗಳ ಘನಫಲಕ್ಕೆ ಸಮ ಇರುತ್ತೆ ಅಂದ್ರೆ 8 ಇಂಟು ಬರ್ಕೋಬೇಕು. 8 ಸಣ್ಣ ಗೋಳಗಳ ಘನಫಲಗಳ ಮೊತ್ತಕ್ಕೆ ಸಮ ಇರುತ್ತಲ್ಲ 8 ಇಂಟು 4/3 πr³ ಅಂತ ಬರ್ಕೋಬೇಕು. ಸೊ ಇದರ ಒಂದು ಘನಫಲ ಈ ತರ 8 ಸಣ್ಣ ಗೋಳಗಳ ಘನಫಲಕ್ಕೆ ಸಮ ಇರುತ್ತೆ. ಇದನ್ನ ಮೆಲ್ಟ್ ಮಾಡಿ ರೀಕ್ಯಾಸ್ಟ್ ಮಾಡಿದಾಗ ನೋಡ್ರಿ ಸಿಂಪ್ಲಿಫೈ ಮಾಡ್ರೆ ಆನ್ಸರ್ ಬರುತ್ತೆ. ಇಲ್ಲಿರೋ ಪೈ ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 4/3 ಇದೆ, ಇದರಲ್ಲೂ 4/3 ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ r³ ಇದೆ, ಇಲ್ಲಿ 8r³ ಇದೆ. ಇಲ್ಲಿ 8r³ ಇದೆ ಅಂದ್ರೆ ಇಲ್ಲಿ ಈ ಸಣ್ಣ ಗೋಳದ ಘನಫಲ ಕಂಡುಹಿಡಿಬೇಕಂದ್ರೆ ಸೊ ಈ r³ ಆಗಿರಲಿ, ಇದು ಕ್ಯಾಪಿಟಲ್ r³ ಆಗಿರಲಿ, ಈ 8 ನೋಡ್ರಿ 8ನ 2³ ಅಂತ ಬರ್ಕೊಂತೀನಿ ಇಂಟು ಇಲ್ಲಿ r³ ಉಳ್ಕೊಂಡಿದೆ. ಸೊ ಅವಾಗ r³ ಆಗಿರಲಿ, ಇದನ್ನ 2³ r³ ಅಂದ್ರೆ ಅದನ್ನ ಎರಡು ಒಟ್ಟಿಗೆ ಆಗಿ 2r ಹೋಲ್ ಕ್ಯೂಬ್ ಬರೀತೀನಿ. ಇಲ್ಲಿ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಕ್ಯಾಪಿಟಲ್ R ಈಕ್ವಲ್ ಟು 2r ಆಗುತ್ತೆ. ಸೊ ಅವಾಗ ಈ 2 ಲೆಫ್ಟ್ ಸೈಡ್ ಬಂದ್ರೆ r/2 ಆಗುತ್ತೆ. ಸ್ಮಾಲ್ r ಅಷ್ಟೇ ಬೇಕು ನಮಗೆ. ಸಣ್ಣ ಗೋಳದ ತ್ರಿಜ್ಯ ಬೇಕಂದ್ರೆ ಈ ಸಣ್ಣ ಗೋಳದ ತ್ರಿಜ್ಯ ಏನಿದೆಯಲ್ಲ ಇದು ದೊಡ್ಡ ಗೋಳದ ತ್ರಿಜ್ಯದ ಅರ್ಧದಷ್ಟಿರುತ್ತೆ. ನೋಡ್ರಿ ಹಾಫ್ ಆಫ್ ದ ರೇಡಿಯಸ್ ಆಫ್ ಒರಿಜಿನಲ್ ಸ್ಪಿಯರ್ ಅಂತಿದ್ದಿಲ್ಲ, ಇದು 100% ಕರೆಕ್ಟ್. ಈ ಸಣ್ಣ ಗೋಳದ ತ್ರಿಜ್ಯ ಈ ಒರಿಜಿನಲ್ ಸ್ಪಿಯರ್ ಏನಿರುತ್ತಲ್ಲ ಈ ತ್ರಿಜ್ಯದ ಅರ್ಧದಷ್ಟಿರುತ್ತೆ. ಹಾಫ್ ಆಫ್ ದ ರೇಡಿಯಸ್ ಆಫ್ ಒರಿಜಿನಲ್ ಸ್ಪಿಯರ್ ಅಂತ ಹೇಳ್ತೀವಿ ಅಲ್ಲ, 100% ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 1/4 ಆಫ್ ದ ರೇಡಿಯಸ್ ಆಫ್ ಒರಿಜಿನಲ್ ಸ್ಪಿಯರ್ ಅಲ್ಲ, 1/3 ಆಫ್ ರೇಡಿಯಸ್ ಆಫ್ ಒರಿಜಿನಲ್ ಸ್ಪಿಯರ್ ಅಲ್ಲ, 1/8 ಆಫ್ ರೇಡಿಯಸ್ ಆಫ್ ಒರಿಜಿನಲ್ ಸ್ಪಿಯರ್ ಅಲ್ಲ, ಹಾಫ್ ಆಫ್ ದ ರೇಡಿಯಸ್ ಆಫ್ ಒರಿಜಿನಲ್ ಸ್ಪಿಯರ್. ಇದು ಕ್ಯಾಪಿಟಲ್ ಆರ್ ಅನ್ನೋದು ಒರಿಜಿನಲ್ ಸ್ಪಿಯರ್ ರೇಡಿಯಸ್ನ ಅರ್ಧದಷ್ಟಿದೆ. /2 ಇದೆ ಅಂದ್ರೆ ಅರ್ಧದಷ್ಟು ಹಾಫ್ ಇದೆಯಲ್ಲ, ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ, ಈ ರೀತಿ ಈ ಕ್ವಶನ್ಗೆ ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಈ ಕೊಟ್ಟಿರೋ ಚಿತ್ರದಲ್ಲಿ AB ಇದೆಯಲ್ಲ, AB ಮತ್ತೆ CD ಪ್ಯಾರಲಲ್ ಲೈನ್ಸ್ ಅಂತ ಹೇಳಿದ್ದಾನೆ. ಸಮಾಂತರ ರೇಖೆಗಳು ಪ್ಯಾರಲಲ್ ಲೈನ್ಸ್ ಅಂದ್ರೆ ಎಷ್ಟೇ ದೂರ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಅಂತರ ಎಲ್ಲೂ ಕಡಿಮೆ ಆಗಲ್ಲ. ದೀಸ್ ಟು ಆರ್ ದ ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಆಮೇಲೆ MT ಇದೆಯಲ್ಲ, M ಇಂದ T ಗಿರೋ ಡಿಸ್ಟೆನ್ಸ್ ಇಲ್ಲಿ ನೋಡ್ರಿ, ಇಲ್ಲಿ ಕರೆಕ್ಟಾಗಿ M ಇಂದ T ಗಿರೋ ಡಿಸ್ಟೆನ್ಸು, M ಇಂದ O ಗಿರೋ ಡಿಸ್ಟೆನ್ಸ್ ಇವೆರಡು ಸೇಮ್ ಇರ್ತವೆ. MT ಮತ್ತು MO ಎರಡು ಸೇಮ್ ಇರ್ತವೆ. MT ಮತ್ತು MO ಅಳತೆಗಳು ಎರಡು ಸೇಮ್ ಇರ್ತವೆ. MT ಮತ್ತು MO ಅಳತೆಗಳು ಸೇಮ್ ಇರ್ತವೆ. ಸೊ ಈ ಲೈನ್ ಅಳತೆ ಎರಡು ಸೇಮ್ ಇರ್ತವೆ. ಸೊ ಆಮೇಲೆ RTD ಈಕ್ವಲ್ ಟು 48 ಡಿಗ್ರಿ, RTD ಈಕ್ವಲ್ ಟು 48 ಡಿಗ್ರಿ ಇದೆ ಅಂದ್ರೆ PNB ಈಕ್ವಲ್ ಟು 3x ಕೊಟ್ಟಿದ್ದಾನೆ. PNB ಈಕ್ವಲ್ ಟು 3x ಅಂತ ಕೊಟ್ಟಿದ್ದಾನೆ. ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕಂಡುಹಿಡಿಬೇಕು. ಆ ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿಬೇಕಾಗುತ್ತೆ ನಾವು. ಸೊ ಇದನ್ನು ನಾವು ಜಾಮೆಟ್ರಿಕಲ್ ಕಾನ್ಸೆಪ್ಟನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ನೋಡ್ರಿ ಇಲ್ಲಿ ಇದು ಈ ಬಿಂದುವಿನಲ್ಲಿ 48 ಡಿಗ್ರಿ ಇದೆ ಅಂದರೆ ಇದಕ್ಕೆ ಆಪೋಸಿಟ್ ಆ್ಯಂಗಲ್ ಇಲ್ಲಿ ಒಳಭಾಗದಲ್ಲಿ ಕೂಡ ಇದು 48 ಡಿಗ್ರಿನೇ ಇರುತ್ತೆ. ಟಿ ಹತ್ರ 48 ಡಿಗ್ರಿ ಇರುತ್ತೆ. ಯಾಕಂದ್ರೆ ಒಂದು ಬಿಂದುವಿನಲ್ಲಿ ಪರಸ್ಪರ ಅಭಿಮುಖವಾಗಿರುವ ಕೋನಗಳು ಸಮವಾಗಿರ್ತವೆ. ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಕರಿತೀವಿ. ಆಮೇಲೆ ತ್ರಿಭುಜದಲ್ಲಿ ನೋಡ್ರಿ ಈ MTಗೆ ಆಪೋಸಿಟ್ ಆ್ಯಂಗಲ್ಲು O, MT ಸೈಡ್ ಇದೆಯಲ್ಲ, MT ಅಂತ ಇದೆಯಲ್ಲ, ಇದಕ್ಕೆ ಆಪೋಸಿಟ್ ಆ್ಯಂಗಲ್ O. ಆಮೇಲೆ MOಗೆ ಆಪೋಸಿಟ್ ಆ್ಯಂಗಲ್ T, ಈ T ಕೋನ ಇವೆರಡು ಸಮ ಇರ್ಬೇಕು. ಯಾಕಂದ್ರೆ ಎರಡು ಬಾಹುಗಳು ಸಮ ಇದಾವೆ ಅಂದ್ರೆ ಇವುಗಳ ವಿರುದ್ಧ ಕೋನಗಳು ಸಮ ಇರ್ತವೆ. MOT ತ್ರಿಭುಜ ನೋಡ್ರಿ, MOT ತ್ರಿಭುಜದಲ್ಲಿ
ಎಂ ಟಿ ಎಂ ಎರಡು ಅಳತೆಯಲ್ಲಿ ಸಮ ಇದಾವೆ ಅಂದ್ರೆ ಸಮನಾಗಿರುವ ಬಾಹುಗಳ ವಿರುದ್ಧ ಕೋನಗಳು ಸಮ ಅಂತ ಹೇಳ್ತೀವಲ್ಲ. ಇದು 48 ಡಿಗ್ರಿ ಇದೆ ಅಂದ್ರೆ ಇಲ್ಲಿ ಓ ಹತ್ರ 48 ಇರುತ್ತೆ. 48 ಎಷ್ಟಾಗುತ್ತೆ? 96 ಆಗುತ್ತೆ. 96 ಅಂದ್ರೆ 180 ಡಿಗ್ರಿ. ತ್ರಿಭುಜದ 3 ಒಳ ಕೋನಗಳ ಮೊತ್ತ 180 ಡಿಗ್ರಿ. ಅದರಲ್ಲಿ ಅವೆರಡು ಸೇರಿ 96 ಮೈನಸ್ ಮಾಡ್ರೆ ಇನ್ನು ಉಳಿಯೋದು 84 ಡಿಗ್ರಿ. ಇಲ್ಲಿ ಎಂ ಹತ್ರ 84 ಡಿಗ್ರಿ ಇರುತ್ತೆ. ಸೊ ಎಂ ಹತ್ರ 84 ಇದೆ ಅಂದ್ರೆ ಈ ಕಡೆ ಎಷ್ಟಿರುತ್ತೆ ಅಂದ್ರೆ 96 ಡಿಗ್ರಿ ಬರೀಬೇಕು. ಇದು 84 ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಲ್ಲ, ಇಲ್ಲಿ ಚಿಕ್ಕದಿದೆ. ಸೊ ಅದು ಎಂ ಓ ಟಿ ಅಷ್ಟೇ ಬರುತ್ತೆ ನೋಡ್ರಿ. ಸೊ ಇದು 48 ಡಿಗ್ರಿ ಇದೆ. ಸೊ ಇದು 48 ಡಿಗ್ರಿ ಇದೆ ಅಂದ್ರೆ ಇದೆಷ್ಟಿರುತ್ತೆ ಅಂದರೆ 84 ಆಗುತ್ತೆ. ಯಾಕಂದರೆ 3 ಕೋನಗಳ ಮೊತ್ತ 180 ಡಿಗ್ರಿ ಸಮ ಇರಬೇಕು. ಇದು 84 ಇದೆ ಅಂದರೆ ಇದು ಸರಳ ರೇಖೆಯಲ್ಲ, ಇವೆರಡೂ ಕೋನಗಳ ಮೊತ್ತ 180 ಆಗಬೇಕು. ಇದು 84 ಇದೆ ಅಂದರೆ ಇದು 96 ಆಗುತ್ತೆ. ಯಾಕಂದರೆ ಇವೆರಡೂ ಕೂಡಿ 180 ಬರುತ್ತೆ. ಸೊ ಇದು 96 ಇದೆ ಅಂದರೆ ಎ ಬಿ ಮತ್ತು ಸಿ ಡಿಗಳು ಸಮಾಂತರ ರೇಖೆಗಳಾಗಿರೋದ್ರಿಂದ ಸೊ ಈ ಎಂ ಕೋನ ಇದೆಯಲ್ಲ ಮೇಲ್ಗಡೆದು, ಇದಕ್ಕೆ ಅನುರೂಪ ಕೋನ ಎನ್ ಆಗಿರುತ್ತೆ. ಇದು 3x ಏನಿದೆಯಲ್ಲ ಇದರ ಆ್ಯಂಗಲ್ ಕೂಡ 96 ಡಿಗ್ರಿ ಇರುತ್ತೆ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗ್ತವೆ. ಈ 96ನ ಅನುರೂಪ ಕೋನಗಳು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರೆಯೋದ್ರಿಂದ 3x ವ್ಯಾಲ್ಯೂ 90 ಡಿಗ್ರಿ ಆಗುತ್ತೆ. ಅಂದರೆ ಎಕ್ಸ್ ಬೇಕಂದ್ರೆ 3 3 9 3 2 6 ಕ್ಯಾನ್ಸಲ್ ಆಗಿ ಎಕ್ಸ್ ಈಕ್ವಲ್ ಟು 32 ಡಿಗ್ರಿ ಬರುತ್ತೆ. 32 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 3 ಇದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 5 ಇದೆ. ಎಕ್ಸ್ ಟು ದ 4 ಪ್ಲಸ್ ವೈ ಪವರ್ 4ನ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಎಕ್ಸ್ ಪವರ್ 4 ಪ್ಲಸ್ ವೈ ಪವರ್ 4 ವ್ಯಾಲ್ಯೂ ಬೇಕಂದ್ರೆ ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಅಥವಾ ನಾವು ಹಂಗೆ ಜನರಲ್ಲಾಗೆ ಆನ್ಸರ್ ಮಾಡ್ಬೋದು. ಏನು ಫಾರ್ಮುಲಾ ಹಾಕೋಬೇಕು ಅದಕ್ಕೆ ಅಂತ ಏನಿಲ್ಲ. ನೋಡ್ರಿ, ಎಕ್ಸ್ ಅನ್ನೋದು ಒಂದು ಸಂಖ್ಯೆ, ವೈ ಅನ್ನೋದು ಮತ್ತೊಂದು ಸಂಖ್ಯೆ. ಇವೆರಡೂ ಸಂಖ್ಯೆ ಕೂಡಿದಾಗ 3 ಬರುತ್ತೆ. ಅದೇ ಎಕ್ಸ್ಗೆ ಸ್ಕ್ವೇರ್ ಹಾಕಿ ವೈಗೆ ಸ್ಕ್ವೇರ್ ಹಾಕಿ ಕೂಡಿದಾಗ 5 ಬರುತ್ತೆ. ಯಾವೆರಡು ಸಂಖ್ಯೆಯನ್ನು ಕೂಡಿದ್ರೆ 3 ಬರುತ್ತೆ, ಅವೆರಡು ಸಂಖ್ಯೆಗೆ ಸ್ಕ್ವೇರ್ ಹಾಕಿ ಕೂಡಿದಾಗ 5 ಬರುತ್ತೆ. ಯೋಚನೆ ಮಾಡ್ರಿ, ಅವು 3ಕ್ಕಿಂತ ಕಡಿಮೆ ಇರೋ ಸಂಖ್ಯೆಗಳಾಗಬೇಕು. ಎರಡೂ ಸಂಖ್ಯೆಗಳ ಮೊತ್ತ 3 ಇದೆ ಅಂದರೆ ಇವೆರಡು 3ಕ್ಕಿಂತ ಚಿಕ್ಕ ಸಂಖ್ಯೆಗಳಾಗಿರ್ತವೆ. ಎಕ್ಸ್ ಜಾಗದಲ್ಲಿ 1, ವೈ ಜಾಗದಲ್ಲಿ 2 ಬರ್ಕೊಳ್ರಿ. 1 + 2 3 ಬರುತ್ತೆ. ಎಕ್ಸ್ ಪ್ಲಸಲ್ಲಿ 1 ಬರೆಯೋಣ, ವೈ ಪ್ಲಸಲ್ಲಿ 2 ಬರೆಯೋಣ. 1 + 2 ಅಂದರೆ 3 ಕರೆಕ್ಟ್ ಇದೆ. ಇಲ್ಲೂ ಎಕ್ಸ್ ಪ್ಲಸಲ್ಲಿ 1 ಹಾಕ್ರಿ, 1 ಸ್ಕ್ವೇರ್ ಆಗುತ್ತೆ. ವೈ ಪ್ಲಸಲ್ಲಿ 2 ಹಾಕ್ರಿ, 2 ಸ್ಕ್ವೇರ್ ಆಗುತ್ತೆ. 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4, 1 + 4 5 ಇಲ್ಲ. 100% 5 ಕರೆಕ್ಟ್ ಇದೆ ಅಂದಮೇಲೆ ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 2 ಅಂತ. ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 2. ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 2 ಅಂತ ನಾವು ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಆನ್ಸರ್ ಮಾಡಿದ್ವಿ ಅಷ್ಟೇ. ಒಂದು ಅಸಂಪ್ಷನ್ ಮೆಥಡಲ್ಲಿ ಅಷ್ಟೇ. ಇದು ನಾಟ್ ದ ಮ್ಯಾಥಮೆಟಿಕಲ್ ವೇ. ಒಂದು ಅಸಂಪ್ಷನ್ ಮೆಥಡಲ್ಲಿ ಮಾಡಿದ್ವಿ. ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 2 ಆಯ್ತಲ್ಲ. ಹಾಗಾದ್ರೆ ಎಕ್ಸ್ ಟು ದ ಪವರ್ 4 ಪ್ಲಸ್ ವೈ ಟು ದ ಪವರ್ 4ನ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಎಕ್ಸ್ ಪವರ್ 4 ಅಂದರೆ 1 ಪವರ್ 4 ಅಂತ, ಪ್ಲಸ್ ವೈ ಪವರ್ 4 ಅಂದರೆ ವೈ ಅಂದರೆ 2 ಅಲ್ಲ, 2 ಪವರ್ 4 ಅಂತ. ಒಂದನ್ನು 4 ಸಲ ಹಾಕೊಂಡು ಮಲ್ಟಿಪ್ಲೈ ಮಾಡಿರಿ, ಒಂದೇ ಬರುತ್ತೆ. ಎರಡನ್ನ 4 ಸಲ ಹಾಕೊಂಡು ಗುಣಾಕಾರ ಮಾಡಿರಿ. 2 × 2 × 2 × 2 2ನ 4 ಟೈಮ್ಸ್ ಹಾಕೊಂಡು ಮಲ್ಟಿಪ್ಲೈ ಮಾಡಿರಿ. ಈ ಥರ 4 ಟೈಮ್ಸ್ ಹಾಕೊಂಡು ಮಾಡಿರಿ. 2 2 4, 4 2 8, 8 2 16 ಬರುತ್ತೆ. 1 + 16 ಅಂದರೆ ಇದಕ್ಕೆ ಆನ್ಸರ್ 17 ಬರುತ್ತೆ. 17 ಅನ್ನೋದು ಆಪ್ಷನ್ ಡಿ ನಲ್ಲಿದೆ. 100% ಕರೆಕ್ಟ್ ಆನ್ಸರ್. ಇದು ಅಸಂಪ್ಷನ್ ಮೆಥಡ್ ಅಷ್ಟೇ. ಇಲ್ಲ ಮ್ಯಾಥಮೆಟಿಕಲ್ ವೇನಲ್ಲಿ ಮಾಡ್ಬೇಕಂದ್ರೆ ಫಸ್ಟ್ ನೀವು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕೋಬೇಕು. ಎಕ್ಸ್ ಪ್ಲಸ್ 5 ಹೋಲ್ ಸ್ಕ್ವೇರ್ ಅಂದರೆ ಇದನ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಅಂತ ಬರುತ್ತೆ. ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಎ ಪ್ಲಸ್ ಬಿನ ಇಲ್ಲಿ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಬರೀತೀವಿ. ಇಲ್ಲಿ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ನೋಡ್ರಿ 3 ಕೊಟ್ಟಿದ್ದೀನಲ್ಲ, ಎಕ್ಸ್ ಪ್ಲಸ್ ವೈ ಹತ್ರ 3 ಬರ್ಕೊಳ್ರಿ. ಮೇಲ್ಗಡೆ ಸ್ಕ್ವೇರ್ ಇದೆ, 3 ಸ್ಕ್ವೇರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹತ್ರ 5 ಹಾಕ್ರಿ ಅಂತ ಹೇಳಿದ್ನಲ್ಲ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲೇಸಲ್ಲಿ 5 ಹಾಕೊಳ್ಳೋಣ. ಪ್ಲಸ್ 2xy ಆಗೇ ಇರಲಿ. 3 ಸ್ಕ್ವೇರ್ ಅಂದರೆ 9, 5 ಈ ಕಡೆ ಬಂದರೆ -5 ಆಗುತ್ತೆ. ಈಕ್ವಲ್ ಟು 2xy ಬರೀತೀನಿ. 9 - 5 ಅಂದರೆ 4 × 2 ಈ ಸೈಡ್ ಬಂದರೆ /2 ಆಗಿ ಇಲ್ಲಿ xy ಮಾತ್ರ ಉಳಿಯುತ್ತೆ. 2 1 2 2 4 ಕ್ಯಾನ್ಸಲ್ ಆಗಿ xy ವ್ಯಾಲ್ಯೂ 2 ಬಂತು. ಈ xy ವ್ಯಾಲ್ಯೂ 2 ಬಂದಿದೆ ಅಂದರೆ ಇಲ್ಲಿ ಕೊಟ್ಟರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 5 ಅಂತಿದೆಯಲ್ಲ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿರಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿರಿ. ಇದು ಅಗೇನ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಎ ಸ್ಕ್ವೇರ್ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್, ಎ ಅಂದರೆ ಎಕ್ಸ್ ಸ್ಕ್ವೇರು, ಹೋಲ್ ಸ್ಕ್ವೇರ್ ಅಂದರೆ ಮತ್ತೆ ಬರಿತೀನಿ. ಬಿ ಸ್ಕ್ವೇರ್ ಅಂದರೆ ಬಿ ಅಂದರೆ ವೈ ಸ್ಕ್ವೇರು ಮತ್ತೆ ಹೋಲ್ ಸ್ಕ್ವೇರ್ ಬರ್ತೀನಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2ab 2 × ಎ ಅಂದರೆ ಎಕ್ಸ್ ಸ್ಕ್ವೇರು, ಬಿ ಅಂದರೆ ವೈ ಸ್ಕ್ವೇರ್ ಈಕ್ವಲ್ ಟು 5 ಸ್ಕ್ವೇರ್ ವ್ಯಾಲ್ಯೂ 25 ಬರುತ್ತೆ. ಇದು ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ ಸ್ಕ್ವೇರ್ ಅಂದರೆ ಎಕ್ಸ್ ಟು ದ ಪವರ್ 4 ಆಗುತ್ತೆ. 2 2 4, ಇದು 2 2 4 ಅಲ್ಲ, ವೈ ಪವರ್ 4 ಆಗುತ್ತೆ.
ಸೊ ಇದು 25 ರೈಟ್ ಸೈಡಲ್ಲಿ ಇರಲಿ, ಪ್ಲಸ್ ವ್ಯಾಲ್ಯೂ ರೈಟ್ ಸೈಡ್ ಬಂದರೆ ಮೈನಸ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ನ ಅದನ್ನ ಎಕ್ಸ್ ವೈ ಹೋಲ್ ಸ್ಕ್ವೇರ್ ಅಂತ ಬರೀತೀನಿ. ಇದಿಷ್ಟು ರೈಟ್ ಸೈಡಿಗೆ ಬಂದರೆ ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ, -2 ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಇದು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ನ ಎಕ್ಸ್ ವೈ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಸೊ 25 ಅಲ್ಲೇ ಅಲ್ಲಿ -2 ಹಾಗೆ ಬರೆಯೋಣ. ಎಕ್ಸ್ ವೈ ಅಂದರೆ 2 ಆಗುತ್ತೆ. ಸೊ ಇಲ್ಲಿ 2 ಸ್ಕ್ವೇರ್ ಅಂತ ಬರೀತೀನಿ, 2 ಸ್ಕ್ವೇರ್. 25 ಹಾಗೆ ಅಲ್ಲಿ. ಸೊ ಇದು 2 ಸ್ಕ್ವೇರ್ ಅಂದರೆ 4 × 2 ಅಂದರೆ 4 2 = 8 ಬರುತ್ತೆ. 25 8 ಮೈನಸ್ ಮಾಡಿದ್ರೆ 17 ಆನ್ಸರ್ ಬರುತ್ತೆ. ಇದು x⁴ ಪ್ಲಸ್ y⁴ ವ್ಯಾಲ್ಯೂ 17 ಆಪ್ಷನ್ ಡಿ ನಲ್ಲಿ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್. ಹಿಂಗೂ ಮಾಡ್ಕೋಬಹುದು. ಇದು ಲೆಂತಿ ಆದರೆ ನಾನು ಸಿಂಪಲ್ ಮೆಥಡ್ ಸ್ಟಾರ್ಟಿಂಗ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಅದನ್ನು ಫಾಲೋ ಮಾಡ್ಬೋದು. ಓಕೆನಾ. ಮುಂದಿನ ಪ್ರಶ್ನೆ ಬರೋಣ. ಸೊ ಇಲ್ಲಿ ಇಫ್ 2⁴x + 2⁴x + 1 + 2⁴x + 2 = 112, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಇದೆಯಲ್ಲ. ಇವೆಲ್ಲದ್ರಲ್ಲೂ ನೋಡ್ರಿ 2⁴x ಕಾಮನ್ ತಕೊಂಬಿಡೋಣ. ಇಲ್ಲಿ 2⁴x ಕಾಮನ್ ಇದೆ ಅಂದರೆ ಏನಿಲ್ಲ ಅಂದರೆ 1 ಇರುತ್ತೆ. ಇಲ್ಲಿ 2⁴x ಕಾಮನ್ ತೆಗೆದೆ ಅಂದರೆ ಇನ್ನು 2⁴1 ಉಳಿಯುತ್ತೆ. 2⁴1 ಬರಿತೀನಿ. x + 1 ಅಂದರೆ ನೋಡ್ರಿ 2⁴x + 1 ಅಂದರೆ ಇನ್ನು 2⁴x × 2⁴1 ಅಂತ ಈ ಥರ ಸ್ಪ್ಲಿಟ್ ಮಾಡ್ಬೋದು. 2⁴x ಕಾಮನ್ ಇದೆ ಅಂದರೆ ಇನ್ನು 2⁴1 ಬರಿಬೇಕು. ಇಲ್ಲಿ 2⁴x + 2 ನಲ್ಲಿ 2⁴x ಕಾಮನ್ ಇದೆ ಅಂದರೆ ಇನ್ನು 2 ಸ್ಕ್ವೇರ್ ಮಾತ್ರ ಬರೀಬೇಕು. = ರೈಟ್ ಸೈಡಲ್ಲಿ 112 ಬರೆಯೋಣ. ಸೊ ಇಲ್ಲಿ 2⁴x ಹಾಗೆ ಅಲ್ಲಿ ಇದು 1 ಪ್ಲಸ್ ಇದು 2⁴1 ಅಂದರೆ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. = 112 ಬರೀತೀನಿ. 4 + 2 6, 6 + 1 7 ಆಗುತ್ತಲ್ಲ. ಸೊ 7 = 112 ಬರೀತೀನಿ. ಸೊ 7 1 7, ಇನ್ನು 4 ಉಳಿಯುತ್ತೆ. 7 6 42. ಸೊ 2⁴x = 16 ಇದೆಯಲ್ಲ, 16 2⁴4 ಅಂತ ಬರೀತೀನಿ. ಈ 16 2 ರ ಘಾತ 4, 2ನ್ನ 4 ಸಲ ಗುಣಿಸಿದ್ರೆ 16 ಆಗುತ್ತೆ. ಯಾಕಂದ್ರೆ ಈ ಕಡೆ ಬೇಸ್ 2 ಇದೆ ಅಂದರೆ ಇದನ್ನ ಬೇಸ್ 2 ನಲ್ಲೇ ಬರಿಬೇಕು. ಬೇಸ್ 2 ಕ್ಯಾನ್ಸಲ್ ಆಗಿ x = 4 ಬರುತ್ತೆ. x = 4 ಕೇಳಿದಾನೆ ಇಲ್ಲಿ. x ನ ಮೌಲ್ಯ ಫೈಂಡ್ ದ ವ್ಯಾಲ್ಯೂ ಆಫ್ x ಅಂದರೆ 4 ಬರುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಝೀರೋ ಆಫ್ ದ ಪಾಲಿನಾಮಿಯಲ್ ಅಂತ ಇದೆ. ಸೊ ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಬೇಕು ಅಂತ ಹೇಳಿದಾನೆ. ನೋಡೋಣ, ನೀವು ಕೊನೆಯವರೆಗೂ ವಿಡಿಯೋ ನೋಡಿದಿರಲ್ಲ ಅಂತ ನಮಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಸೊ ಈ 12ನೇ ಪ್ರಶ್ನೆಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೇಕು ಯಾವ್ದು ಆನ್ಸರ್ ಕರೆಕ್ಟು ಅಂತ. ಸೊ ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಬೇಕು. ಸೊ ಮಿಸ್ ಮಾಡಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಇದರ ಆನ್ಸರ್ ಹಾಕ್ರಿ. ನೆಕ್ಸ್ಟ್ ಇದರ ಕಂಟಿನ್ಯೂ ವಿಡಿಯೋದಲ್ಲಿ ಇನ್ನೊಂದು 2 ಡೇಸ್ ಬಿಟ್ಟು ಈ ಕ್ಲಾಸ್ನ ಕಂಟಿನ್ಯೂ ಮಾಡ್ತೇನೆ. ಅದರಲ್ಲಿ ಇದನ್ನೇ ಮೊದಲನೇ ಪ್ರಶ್ನೆ ಹಾಕೊಂಡು ಬಿಡಿಸ್ತೇನೆ ನಾನು ಹೆಂಗೆ ಅಂತ. ನೋಡೋಣ, ನೀವು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ತೀರಾ ಅಂತ ನಮಗೆ ಕನ್ಫರ್ಮ್ ಆಗಬೇಕಲ್ಲ, ಇಲ್ಲಾಂದ್ರೆ ನಾವು ಮಾಡಿದ ವೇಸ್ಟ್ ಆಗಬಾರ್ದು. ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ ಅಂದರೆ ಸೊ ನಿಮ್ಮ ರೆಸ್ಪಾನ್ಸ್ ಕೂಡ ನಮಗೆ ಭಾಳ ಮುಖ್ಯ, ನಿಮ್ಮ ಕಮೆಂಟ್ಸ್ ಕೂಡ ನಮಗೆ ಇಂಪಾರ್ಟೆಂಟು. ಸೊ ನೀವು ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಆ ಥರ ಕ್ಲಾಸಸ್ ಕೂಡ ನಾವು ಬೇಗ ಮಾಡ್ತಾ ಇರ್ತೀವಿ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಕ್ವಶನ್ಸ್ ಒಂದಿಗೆ ನಿಮ್ಮಿಂದ ಬರ್ತೀನಿ. ನಿಮಗೆ ಟಾಪಿಕ್ ವೈಸು ಸಿಲೆಬಸ್, ನಿಮ್ಮ ಸಿಲೆಬಸ್ ವೈಸು, ಕಾನ್ಸೆಪ್ಟ್ ವೈಸು ಕ್ಲಾಸಸ್ ಬೇಕು ನಿಮಗೆ 100% ಮ್ಯಾಥ್ಸಲ್ಲಿ ಸ್ಕೋರ್ ಮಾಡಬೇಕು ಅಂತ ನಿಮ್ಮ ಗುರಿ ಏನಾರು ಇತ್ತು ಅಂದರೆ ಮಿಸ್ ಮಾಡ್ದೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ GPSTL ಮ್ಯಾಥಮೆಟಿಕ್ಸ್ ಕೋರ್ಸನ್ನು ನೀವು ಜಾಯ್ನ್ ಆಗ್ರಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ ಆ್ಯಂಡ್ ಆಲ್.